ಇದ್ದೀರಾ ಸುವರ್ಣ. ಸುವರ್ಣ ವಾಹಿನಿಯ ನನ್ನ ಪ್ರೀತಿಯ ಸ್ನೇಹಿತರಿಗೆಲ್ಲ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮದ ಇವತ್ತಿನ ಸಂಚಿಕೆಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಮ್ಮ ಜೊತೆ ಯಾರು ಇರ್ತಾರೆ, ಯಾವ್ಯಾವ ರೆಸಿಪೀಸ್ನ ತೋರಿಸ್ಕೊಡ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ ನೀವೆಲ್ಲ ಕಾತರದಿಂದ ಕಾಯ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಸೊ ಜಾಸ್ತಿ ವೇಟ್ ಮಾಡಿಸ್ತೆ ನಮ್ಮ ಪ್ರೋಗ್ರಾಮ್ನ ಇವಾಗ ಠಕ್ ಅಂತ ಸ್ಟಾರ್ಟ್ ಮಾಡ್ಬಿಡೋಣ. ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಅಂದರೆ ನಮ್ಮ ಅರಗಿಣಿ ಬಂದಿದ್ರಲ್ಲ. ಬರೀ ಹೀರೋಯಿನ್ನ ಕರ್ಸ್ಬಿಟ್ರೆ ಆಗೋಯ್ತಾ, ವಿಲನ್ನ ಕರ್ಸೋದು ಬೇಡವಾ? ಇವತ್ತು ನಮ್ಮ ಜೊತೆ ಇರೋರು ಅರಗಿಣಿ ಧಾರಾವಾಹಿಯಲ್ಲಿ ವಿಲನ್ ರೋಲ್ನ ಮಾಡ್ತಾ ಇರೋಂಥವ್ರು. ಇವ್ರ ಕ್ಯಾರೆಕ್ಟರ್ ಹೆಸರು ಶಶಾಂಕ್, ಇವ್ರ ನಿಜವಾದ ಹೆಸರು ಕಾರ್ತಿಕ್. ಚೆನ್ನಾಗಲ್ಲ ಹೆಸರು. ಸೊ ಲೆಟ್ಸ್ ವೆಲ್ಕಮ್ ಕಾರ್ತಿಕ್. ಹಾಯ್ ಕಾರ್ತಿಕ್. ಹಾಯ್, ಹೇಗಿದ್ದೀರಿ? ಸೂಪರ್. ಕಾಣಿಸ್ತಾ ಇದೀರಿ ಸೂಪರ್ ಆಗಿ. ನೀವು ಹೇಗಿದ್ದೀರಾ? ನಾನು ಸಾಕಾಗಿದ್ದೀನಿ. ಅದು ಕಾಣಿಸ್ತಾ ಇದೆಯಾ? ಸ್ವಲ್ಪ ಸ್ವಲ್ಪ. ಓಕೆ, ಸಾಕು, ಮುಂದೆ ಕಾಣಿಸುತ್ತೆ. ಸೊ ಹೇಗೆ ನಡೀತಾ ಇದೆ ನಿಮ್ಮ ಪಾತ್ರ ಅರಗಿಣಿಯಲ್ಲಿ? ತುಂಬಾ ವಂಡರ್ಫುಲ್ ಆಗಿ ನಡೀತಾ ಇದೆ. ಎರಡೆರಡು ರೀತಿ ಕ್ಯಾರೆಕ್ಟರ್. ಒಂದ್ ಕಡೆಯಲ್ಲಿ ಸೈಲೆಂಟ್ ಆಗಿರ್ತೀನಿ, ಇನ್ನೊಂದ್ ಕಡೆಯಲ್ಲಿ ವಿಲನ್ ಆಗಿರ್ತೀನಿ. ಓಕೆ, ತುಂಬಾ ಚೆನ್ನಾಗಿ ನಡೀತಾ ಇದೆ. ಗುಡ್. ಸೊ ನಿಮ್ಮ ಪಾತ್ರದ ಬಗ್ಗೆ ಜಾಸ್ತಿ ಮಾತಾಡೋಣ, ಹೆಚ್ಚೆಚ್ಚು ತಿಳ್ಕೊಳ್ಬೇಕಾಗಿದೆ. ಅಂಡ್ ಎಷ್ಟು ಸಂಚಿಕೆಗಳಾಗಿದೆ ಅರಗಿಣಿ ಈಗ? ಆಲ್ರೆಡಿ 170+ ಆಗಿದೆ ಇವಾಗ. 170+. ನಿಮ್ಮ ಎಂಟ್ರಿನೂ ಮೊದಲಿಂದಾನೇ ಇದೆಯಾ ಅದರಲ್ಲಿ? 5th ಎಪಿಸೋಡ್ ಇಂದ ನನ್ನ ಎಂಟ್ರಿ. ಹಂಗ ತುಂಬಾನೇ ಮಾತಾಡೋದಿದೆ. ಆದ್ರೆ ಅದಕ್ಕೂ ಮುಂಚೆ ಇವತ್ತು ನಮಗೋಸ್ಕರ ಏನು ಮಾಡ್ಕೊಡ್ತಾ ಇದ್ದೀರಾ? ನಿಮಗೋಸ್ಕರ ಇವತ್ತು ಸೀಮೆ ಬದನೆಕಾಯಿ ಹಲ್ವಾ ಮಾಡೋಣ ಅನ್ಕೊಂಡಿದ್ದೀನಿ. ನನ್ನಿಂದ ಕದ್ರ ಈ ರೆಸಿಪಿನ? ನಿಮ್ಗೆ ಇದ್ರ ಮೊದಲೇ ಗೊತ್ತಿತ್ತಾ? ನಾನು ಮಾಡ್ತಿದ್ದೆ ಒಂದು ಜಮಾನದಲ್ಲಿ, ಇವಾಗ ತುಂಬಾ ದಿನ ಆಗಿದೆ. ಯಾರೋ ಕೇಳ್ಪಟ್ಟೆ ನೀವು ಮಾಡಿರೋ ಬದನೆಕಾಯಿ ಹಲ್ವಾ ಸ್ವಲ್ಪ ಕಹಿಯಾಗಿತ್ತು ಅಂತ, ಬಟ್ ಇದು ಸ್ವೀಟ್ ಆಗಿರುತ್ತೆ. ನಾನು ಮಾಡಿದ್ರೆ ಕಹಿ ಇರುತ್ತಾ ಹಲ್ವಾ? ಯಾರೋ ಹೇಳ್ದಂಗೆ ಆಯ್ತು. ಆಯ್ತು, ಏನೇನು ಬೇಕು ಹೇಳಿ, ಆಮೇಲೆ ನೋಡ್ಕೊತೀನಿ. ಸೀಮೆ ಬದನೆಕಾಯಿ ಹಲ್ವಾ ಮಾಡಕ್ಕೆ ಏನೇನು ಬೇಕು? ಸೀಮೆ ಬದನೆಕಾಯಿ ಹಲ್ವಾ ಮಾಡೋದಕ್ಕೆ ಸೀಮೆ ಬದನೆಕಾಯಿ ಎಂದು ಬೇಕೇ ಬೇಕು. ಖಂಡಿತ. ಸಕ್ಕರೆ, ಗೋಡಂಬಿ ದ್ರಾಕ್ಷಿ, ಏಲಕ್ಕಿ ಪುಡಿ, ಸ್ವಲ್ಪ ತುಪ್ಪ, ಆಮೇಲೆ ಡಿಫ್ರೆಂಟ್ ಆಗಿ ಸ್ವಲ್ಪ ಅರ್ಧ ಲಿಂಬೆಹಣ್ಣು. ಅರ್ಧ ನಿಂಬೆಹಣ್ಣ? ಅದು ಹಲ್ವಕ್ಕ? ಯಾಕೋ ಯಾವುದೋ ಬೇರೆ ಥರ ಹಲ್ವಾ ತಿನ್ಸಂಗಿದೆ ಇದು. ಲಾಸ್ಟ್ ಟೇಸ್ಟ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೂಪರ್. ಸೊ ಸ್ಟಾರ್ಟ್ ಮಾಡ್ಬಿಡೋಣ. ಶೂರ್. ಯಾವ ಪಾತ್ರೆ ಕೊಡಲಿ ನಿಮ್ಗೆ ಇದಕ್ಕೋಸ್ಕರ? ಫಸ್ಟ್ ಬಾಣಲೆ ಕೊಡಿ. ಇದು ಕೊಡ್ಲಾ? ಅದಕ್ಕಿಂತ ಮೊದಲು ತುರೆಮಣೆ ಒಂದು ಕೊಡಿ. ಸೀಮೆ ಬದನೆಕಾಯಿ ಮುಂಚೆ ಏನು ಬೇಯಿಸ್ಕೊಂಡಿಲ್ಲ ನೀವು? ಏನು ಬೇಯಿಸ್ಕೋಬೇಕಾಗಿಲ್ಲ. ಫಸ್ಟ್ ಸ್ಟಾರ್ಟಿಂಗು ಇದನ್ನ ಚೆನ್ನಾಗಿ ತುರ್ಕೋಬೇಕು. ಓಕೆ, ಸಿಪ್ಪೆ ಹೌದು. ಬಟ್ ಮಧ್ಯದಲ್ಲಿ ಆ ಬೀಜ ಇರುತ್ತಲ್ಲ, ಅದನ್ನ ಏನು ತೆಕ್ಕೊಳ್ಳೋ ಅವಶ್ಯಕತೆ ಇಲ್ವಾ? ಅದು ಈಗ ತುರಿಬೇಕಾದ್ರೆ ಹೋಗುತ್ತಲ್ವಾ, ಅದನ್ನ ತೆಗಿಬೇಕು. ಹಂಗಂತೀರಾ? ಓಕೆ, ಸೊ ತುರಿದಾಗಿದೆ. ತುರಿದಾಯ್ತು. ಇವಾಗ ಸ್ವಲ್ಪ ಇದ್ರ ನೀರೆಲ್ಲ ಸ್ವಲ್ಪ ಹಿಂಡ್ಕೊಂಡು ಬೌಲ್ಗೆ ಹಾಕೊಳ್ಳೋಣ. ಓಕೆ. ಸೀಮೆ ಬದನೆಕಾಯಲ್ಲಿ ಸಿಕ್ಕಾಪಟ್ಟೆ ನೀರಿನ ಅಂಶ ಇರುತ್ತೆ. ಹೌದು. ಬಟ್ ಆ ನೀರು ನಾವೇಲೆ ಯೂಸ್ ಮಾಡ್ಕೋತೀರಾ ಅನ್ಸುತ್ತೆ? ಇದರಲ್ಲೇ ಯೂಸ್ ಮಾಡ್ಕೋತೀನಿ. ಬಟ್ ಈಗ ನೀರು ಯಾಕೆ ತೆಗಿಯೋದು ಅಂದ್ರೆ, ನಾವೀಗ ಹಲ್ವಾ ಮಾಡಬೇಕಾದ್ರೆ ಈಗ ನೀರು ಹಾಗೆ ಹಾಕ್ಬಿಟ್ಟು ಬೇಯಿಸಿದ್ರೆ ಲಾಸ್ಟಿಗೆ ಅದೆಲ್ಲ ಮಿಕ್ಸ್ ಆಗಿಬಿಡುತ್ತೆ. ಇಲ್ಲಾಂದ್ರೆ ಹೀಗೆ ಹಾಕಿದ್ರೆ ಲಾಸ್ಟಿಗೆ ಕ್ರಿಸ್ಪಿ ಆಗಿ ಸಿಗುತ್ತೆ. ಓಕೆ, ಸೊ ಇದೊಂಥರ ಕ್ರಿಸ್ಪಿ ಹಲ್ವಾ ಆಗಿರುತ್ತಾ? ಸೊ ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಹೇಳ್ತಾರೆ, ಚೈಲ್ಡ್ಹುಡ್ ಡ್ರೀಮ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಚಿಕ್ಕ ವಯಸ್ಸಿಂದ ಒಬ್ಬ ನಟನಾಗಬೇಕು ಅಂತ ಕನ್ಸು ಕಟ್ಕೊಂಡು ಬಂದವರು. ಹೌದು. ಸೊ ಯಾವ ಹಂತದಲ್ಲಿ ಯು ಹ್ಯಾಡ್ ಟು ಲೈಕ್ ಟೇಕ್ ಇಟ್ ಸೀರಿಯಸ್ಲಿ? ನಿಮ್ಮ ಡಿಗ್ರಿ ಆಗಿದೆಯಾ ಅಥವಾ? ನಂದು M.Com. ಓಕೆ, M.Com ಮಾಡಿದ್ದೀರಿ. ಓಕೆ. M.Com ಡಿಗ್ರಿ ನೈಟ್ ಕಾಲೇಜ್ ಹೋಗಿ ಮಾಡಿದ್ದು. M.Com ಡೈರೆಕ್ಟ್ ಎಕ್ಸಾಮ್ ಕಟ್ಟಿದ್ದು. ಓಕೆ. ಸೊ ಅದಕ್ಕಿಂತ ಅದ್ರ ನಡುವೆ ನಾನು ಕರಾಟೆ ಬ್ಲ್ಯಾಕ್ ಬೆಲ್ಟ್ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ಕ್ಲಾಸಿಕಲ್ ಡ್ಯಾನ್ಸು ಆಗಿದೆ ನಂದು. ಓಕೆ, ಒಂದು ನಿಮಿಷ ಇರಿ, ಫಸ್ಟ್ ಇದು ಒಲೆ ಮೇಲೆ ಇಟ್ಕೊಳ್ಳೋಣ. ಯಾಕೋ ಬಾರಿ ನೀವು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರಿಪ್ಪ. ಫಸ್ಟ್ ಹಾಕಿಪ್ಪ. ಓಕೆ, ಇದು ನೀರನ್ನು ಹಾಕೋಣ ಅದಕ್ಕೆ. ಹೀಗೆ ಹಾಕೋಣ. ಈಗಲೇ ಹಾಕ್ಬಿಡೋದಾ? ಆ್ಯಕ್ಚುಲಿ ಸ್ವಲ್ಪ ಫ್ರೈ ಮಾಡೋಣ. ನೀವು ಇದಕ್ಕೆ ತುಪ್ಪ ಏನೋ ಹಾಕಲ್ಲ ಫ್ರೈ ಮಾಡಲಿಕ್ಕೆ? ಇಲ್ಲ, ಇದೊಂದು ಸ್ವಲ್ಪ ಫ್ರೈ ಆದ ಕೂಡಲೇ ಇದ್ರ ನೀರೇ ಹಾಕೋಣ. ಓಕೆ. ಆಮೇಲೆ ಲಾಸ್ಟಿಗೆ ತುಪ್ಪ ಹಾಕೋಣ. ಓಕೆ. ಸೊ ಇಲ್ಲಿ ತನಕ ಯಾವ್ಯಾವ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ರ ಅಡಿಗೆಯಲ್ಲಿ? ಎಕ್ಸ್ಪೆರಿಮೆಂಟ್ಸ್ ಅವಾಗ ಮಾಡ್ತಾ ಇರ್ತೀವಿ. ಅದೇ ಹೋಗ್ಲಿ, ಯಾವ್ದಾರ ಒಂದು ಸೂಪರ್ ಹಿಟ್ ಅಂತ ಆಗಿದೆಯಾ ಇಲ್ಲಿ ತನಕ? ಸೂಪರ್ ಹಿಟ್ಟು ನೋಡ್ಕೊಂಡು ಮಾಡಿದ್ದು ಗುಲಾಬ್ ಜಾಮೂನೆ. ಓಕೆ, ಒಂದು ನಿಮಿಷ ಇದ್ರ ನೀರು ಹಾಕ್ಬಿಡೋಣ. ಹಾಕೋಣ? ಹಾಕಲ್ಲ? ಎಸ್. ಸೊ ನಿಮ್ಮ ಉಡುಪಿಯವರಂತೂ ಅಡುಗೆಗೆ ಸಿಕ್ಕಾಪಟ್ಟೆ ಫೇಮಸ್ಸು. ಯಾವುದೇ ಒಂದು ಫಂಕ್ಷನ್ ಆದ್ರೂ
ಭಟ್ರನ್ ಕರ್ಸ್ಬೇಕು ಅಂದ್ರೆ ಉಡುಪಿ ಕಡೆಯವ್ರನ್ನ ಕರ್ಸ್ರಪ್ಪ ಅಂತಾರೆ. ಹೌದು, ಖಂಡಿತವಾಗಿ. So, ಆ ರೀತಿಯ ಒಂದು ಹೆಸರಿದೆ ನಿಮ್ಮ ಅಡಿಗೆಗಳಿಗೆ ಸ್ಪೆಷಲಿ. ಆಕ್ಚುಲಿ ನಮ್ಮ ಸಾಮಗ ಅಂತ ನಂದು ಸರ್ನೇಮು. ಸಾಮಗ ಅಂತ. ನಮ್ಮ ವಂಶ ಪಾರಂಪರ್ಯದಿಂದ ನಾವು ಅಡುಗೆ ಮಾಡ್ತಾನೆ ಬಂದಿರೋರು, ಅಡುಗೆಗೆ ಫೇಮಸ್. ಹಂಗೆ ಹೇಳ್ಕೊಬೇಡ್ರಿ ರೀ. ಬಟ್ ನನಗೆ ಮಾತ್ರ ಮಾಡಕ್ ಬರಲ್ಲ. ಅದಕ್ಕೆ ಹಂಗೆ ಹೇಳ್ಕೊಬೇಡಿ. ಅಥವಾ ಇವತ್ತಿಂದ ಹೇಳಿ, ಇವತ್ತು ಅಡುಗೆ ಮಾಡ್ತಾ ಇದೀರಾ ಇಲ್ಲಿ ಇಂಡಿಪೆಂಡೆಂಟ್ ಆಗಿ. ಇದಕ್ಕೂ ಮೊದಲು ಮಾಡಿದ್ದೆ, ಆದ್ರೆ ನಾವು ಮಾತ್ರ ತಿನ್ನಕ್ ಆಗ್ತಿಲ್ಲ. ಓಕೆ. ಸೊ ತಂದೆ ತಾಯಿ ಎಲ್ಲ ಏನ್ ಮಾಡ್ತಾರೆ? ನಮ್ಮ ತಂದೆ ತಾಯಿ ಉಡುಪಿ ಅದಮಾರ ಸ್ವಾಮೀಜಿ ಇದಾರಲ್ವ, ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಓಕೆ. ತಾಯಿ ಹೌಸ್ ವೈಫ್. ಓಕೆ. ನನಗೆ ಒಬ್ರು ಅಕ್ಕ, ಒಬ್ಳು ತಂಗಿ. ಅವ್ರೇನ್ ಮಾಡ್ತಾ ಇದಾರೆ? ಅಕ್ಕನಿಗೆ ಮದುವೆ ಆಗಿದೆ, ತಂಗಿ ಇವಾಗ ಫೈನಲ್ ಇಯರ್ B.Com. ಓ, ಓಕೆ. ಸೊ ನಿಮ್ಗೆ ಯಾವತ್ತೂ ಅಣ್ಣ ಅಥವಾ ತಮ್ಮ ಬೇಕು ಅಂತ ಅನ್ಸಿದ್ದಿಲ್ವಾ ಇಲ್ಲಿ ತನಕ? ಆ ರೀತಿ ಏನು ಅನ್ಸಿಲ್ಲ. ನನಗೆ ಅಕ್ಕ ತಂಗಿನೇ ತುಂಬಾ ಇಷ್ಟಪಡ್ತಾರೆ ನನ್ನ. ಯೂಶಲಿ ಅದೇ ಅಣ್ಣಂದ್ರೆ ಅಕ್ಕಂದ್ರೆ ಇರೋರು ಅಯ್ಯೋ ನಂಗೆ ಒಬ್ಬ ಅಣ್ಣ ಬೇಕಿತ್ತು ಅಂತ ಅನ್ಕೊಂಡಿರ್ತಾರೆ, ಅಥವಾ ಯಾರೋ ತಂಗಿ ಇರೋರು ಅಯ್ಯೋ ನಂಗೆ ಅಕ್ಕ ಬೇಕಿತ್ತು, ನಾನ್ ತಂಗಿ ಆಗಿದ್ದೀನಿ. ನನ್ನ ತಂಗಿ ಅನ್ಕೋತಾಳೆ ಯಾವಾಗ್ಲೂ ನನ್ಗೆ ಅಣ್ಣ ಚೆನ್ನಾಗಿದ್ದಾನೆ. ಆಫ್ ಕೋರ್ಸ್ ನನ್ಗೂ ಅಣ್ಣ ಇದ್ದಾನೆ, ಸೊ ನಾನು ಅದೇ ಅನ್ಕೊಂಡು ನಂಗೆ ಯಾವತ್ತೂ ಅಕ್ಕ ಅಥವಾ ತಂಗಿ ಬೇಕು ಅಂತ ಅನ್ಸೇ ಇಲ್ಲ. ನಮ್ಮ ಅಣ್ಣ ಓಯ್ ಸಾಕಪ್ಪ ಅಂತ ಅಂದ್ರೆ ಅಷ್ಟು ಆಟ ಕೊಟ್ಟಿದ್ದಾನೆ ಅಂತಲ್ಲ, ಬಟ್ ಅಣ್ಣ ಇರೋದು ಚಂದ ಅಂತ. ಅಂದ್ರೆ ನೀವೇ ಕೋಟೆ ಕೊಟ್ಟಿರ್ತೀರ ಅನ್ಸುತ್ತೆ ಮೋಸ್ಟ್ಲಿ. ಯಾಕೆ ನಿಮ್ಗೆ ಹಂಗ ಆತರ ಡೌಟ್ಗಳೆಲ್ಲ ಬರಬಾರ್ದು, ಸುಮ್ಮನಿರಪ್ಪ. ಅಲ್ಲ ಯಾಕೆ ಡೌಟ್ ಬಂತು ಅಂದ್ರೆ ನನಗೆ ಇಷ್ಟೊಂದು ಕ್ವಶನ್ ಆಗ್ತಿದ್ದೀರಾ, ನಿಮ್ಮ ಅಣ್ಣನಿಗೆ ತಲೆ ತಿಂದಿರ್ಲಿಕ್ಕಿಲ್ಲ ಅಂತ. ಇವಾಗ ಇದಾಗಿದೆ, ಸಕ್ಕರೆ ಹಾಕೋಣ. ಕೊಡಿ. ಇದು ನಾವು 1 ಬೌಲ್ ತಗೊಂಡಿದೀವಲ್ವಾ, ಒಂದು ಅರ್ಧ ಬೌಲ್ ಸಕ್ಕರೆ ಸಾಕು. ಅರ್ಗಿಣಿಯಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಹೇಗಿದೆ ಧಾರಾವಾಹಿ, ಹೆಂಗ್ ನಡೀತಾ ಇದೆ ಕಥೆ? ಧಾರಾವಾಹಿ ನಿಮ್ಗೆ ಗೊತ್ತಿರ್ಬೇಕಲ್ವಾ, ಸೂಪರ್ ಡೂಪರ್ ಹಿಟ್ ಆಗಿದೆ. ನಮ್ಮ ರೋಲ್ ಅಂತೂ ಜಾಸ್ತಿ ಜನ ಬೈಕೋತಾರೆ, ಅದರಿಂದ ಗೊತ್ತಾಗುತ್ತೆ ನಮ್ಮ ರೋಲ್ ಎಲ್ಲರಿಗೂ ರೀಚ್ ಆಗಿದೆ. ಹೌದು, ಬೈಕೊಳ್ಳೋದ್ರಲ್ಲೂ ಒಂಥರ ಖುಷಿ ಇದೆ. ಹೌದು. ಲಾಸ್ಟ್ ಟೈಮ್ ಒಂದು ಹಳ್ಳಿಗೆ ಹೋಗಿದ್ದೆ, ಒಬ್ರು ಅಜ್ಜಿ ನನಗೆ ಹೊಡಿಯಕ್ಕೆ ಬಂದಿದ್ರು. ಸೂಪರ್. ಅಂದ್ರೆ ನನಗೆ ಒಂದ್ಸಲಿ ಬೇಜಾರಾಯ್ತು, ಬಟ್ ಆದ್ರೆ ಅನ್ಕೊಂಡೆ ಓ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಆ ಸೀರಿಯಲ್ ನೋಡೋದ್ರಲ್ಲಿ ಅಂತ. ಲೈಫಲ್ಲಿ ಆ ಊರ್ ಕಡೆ ಹೋಗಲ್ಲ ಅಂತ. ಆ ಊರ್ ಕಡೆ ಹೋಗಲ್ಲ, ಒಳ್ಳೆಯವರಾಗೋ ಸೀರಿಯಲ್ ಅಲ್ಲಿ ಆ ಕಡೆ ಹೋಗಲ್ಲ. ಅದೇ ಒಳ್ಳೆಯವರಾಗ್ಬಿಡಿ, ಹೋಗ್ ಬರೋ ಅಜ್ಜಿರೆಲ್ಲ ಹಿಂಗ್. ಹೌದು, ಏನ್ ಮಾಡ್ಬೇಕಾಗಿಲ್ಲ, ಸುಮ್ನೆ ನಿಂತ್ರೆ ಸಾಕು ಒಳ್ಳೆಯವರಾಗಿ. ಸೊ ಹೇಗೆ ಸ್ಟಾರ್ಟ್ ಆಯ್ತು ಜರ್ನಿ? ಮೀನ್ ಈ ಪಾತ್ರಕ್ಕೆ ಹೇಗೆ ಅವಕಾಶ ಒದಗಿ ಬಂತು ನಿಮಗೆ? ನಾನು ಆ್ಯಕ್ಚುಲಿ ಇದಕ್ಕಿಂತ ಮೊದಲು ರವಿಗರಣಿ ಸರ್ ಜೊತೆ ಕ್ಯಾಶರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಇದಕ್ಕಿಂತ ಮೊದಲು ಒಂದು ಮೂವಿಗೆ ಅಸಿಸ್ಟೆಂಟ್ ಆರ್ಟ್ ಡೈರೆಕ್ಷನ್ ವರ್ಕ್ ಮಾಡ್ತಾ ಇದ್ದೆ, ಅಂದರೆ ಸೆಟ್ ವರ್ಕು. ಅಂದರೆ ನನ್ನ ಕಾಂಟ್ಯಾಕ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದೆ. ಸೊ ಅಲ್ಲಿಂದ ನಾನು ಅದಕ್ಕಿಂತ ಮೊದಲು ಫೋಟೋ ಸೆಷನ್ ಎಲ್ಲ ಮಾಡಿಸಿ ಫೋಟೋ ಎಲ್ಲ ಕಳಿಸಿದ್ರೆ ಶಿವಧ್ವಜ್ ಸರ್ ಇದ್ದಾರಪ್ಪ, ಅವರು ಒಂದು ಮೂವಿಗೆ ನನಗೆ ಆಫರ್ ಕೊಟ್ಟರು ಹೀರೋ ಆಗಿ. ಸೊ ನಾನು ತುಂಬ ಖುಷಿಯಾಗ್ಬಿಟ್ಟೆ ಅವಾಗ ಏನಾಯಿತು ಅಂದರೆ ಬಂದ್ಬಿಟ್ಟು ನೋಡಬೇಕು ಅಂದರು ಸರ್. ಬಂದೆ, ಮಾತಾಡಬೇಕಾದ್ರೆ ಅವರು ಒಂದೇ ಮಾತು ಹೇಳಿದ್ರು, ನಾನು ಫೋಟೋದಲ್ಲಿ ನೋಡಿ ನೀನು ಸೆಲೆಕ್ಟ್ ಮಾಡಿದ್ದು, ಬಟ್ ಏನು ಇವಾಗ ಇಷ್ಟೊಂದು ವೀಕ್ ಆಗಿಬಿಟ್ಟಿದ್ದೀರಾ ಅಂತ. ನಾನು ಆ್ಯಕ್ಚುಲಿ ಅದಕ್ಕಿಂತ ಮೊದಲು ಒಂದು ಆರ್ಟ್ ಡೈರೆಕ್ಷನ್ ಮಾಡಿದ್ದೆ ಅನ್ನಪ್ಪ, ಅದರಲ್ಲಿ ಡೇ ಆ್ಯಂಡ್ ನೈಟ್ ವರ್ಕ್ ಇತ್ತು, 2 ಗಂಟೆ ತನಕ. ಅದು ತುಳು ಫಿಲಮ್. ಸೊ ಒಂದು 10 kgs ಡೌನ್ ಆಗಿದೆ ಅವಾಗ. ಸೊ ಅವ್ರ ಕಾನ್ಸೆಪ್ಟ್ ಮಿಲಿಟರಿ ಕಾನ್ಸೆಪ್ಟ್ ಇತ್ತು, ಅದಕ್ಕೆ ನಾನು ಶೂಟ್ ಆಗ್ತಾ ಇರಲಿಲ್ಲ. ಸೊ ನನಗೆ ಅವ್ರ ಕಾಂಟ್ಯಾಕ್ಟ್ ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಆಗಲಿಲ್ಲ. ಅದಕ್ಕೆ ಹೇಳಿದೆ, ಸರ್ ನಾನು ಏನಾದರೂ ವರ್ಕ್ ಬರ್ತೀನಿ ನಿಮ್ಮ ಜೊತೆ ಅಂತ. ಸರಿ ಬಾರಪ್ಪ ನಮ್ಮ ಮೂವಿಗೆ ನೀನೇ ಆರ್ಟ್ ಡೈರೆಕ್ಷನ್ ಮಾಡು ಅಂತಂದ್ರು. ಶಿವಧ್ವಜ್ ಸರ್, ನಾ ಪುಟ್ನಮಣ್ಣ ಅಂತ ಅದು ಕೊಡುವ, ಅದಕ್ಕೆ ನಾನೇ ಆರ್ಟ್ ಡೈರೆಕ್ಷನ್ ಮಾಡಿದೆ. ಅದ್ರಲ್ಲಿ ನಾನು ವರ್ಕ್ ನೋಡಿ ನಿನ್ಗೆ ಎಲ್ಲಾದರೂ ನಾನು ಸೆಟ್ ಮಾಡಿಸ್ತೀನಿ ಬಿಡು, ಟೆನ್ಷನ್ ಮಾಡಬೇಡ ಅಂತ ಬ್ಯಾಕ್ ಸಪೋರ್ಟ್ ಅಲ್ಲಿ ನಿಂತರು. ಸೊ ಆಮೇಲೆ ರವಿಗರಣಿ ಸರ್ ಹತ್ರ ಕಳ್ಸಿದ್ರು. ಅಲ್ಲಿಂದ ಸರ್ ಅಷ್ಟೇ, ನೀನು ಮೊದಲು ವರ್ಕ್ ಮಾಡು ಆಮೇಲೆ ನೋಡು ಅಂತ ಹೇಳಿ ಕ್ಯಾಶರ್ ವರ್ಕ್ ದೊಡ್ಡ ಜವಾಬ್ದಾರಿನ ಕೊಟ್ಬಿಟ್ರು. ಆಮೇಲೆ ಕೃಷ್ಣ ರುಕ್ಮಿಣಿ ಅಮೃತ ವರ್ಷಿಣಿ ಎಲ್ಲದಕ್ಕೂ ನಾನೇ ಕ್ಯಾಶರ್ ವರ್ಕ್ ಮಾಡ್ತಾ ಇದ್ದೆ. ಸ್ಟಿಲ್ ಇವಾಗ್ಲೂ ಅಷ್ಟೇ. ಹೌದು. ಹಾಗೆ ಈಗ ಅದೇ ನನ್ನ ಸ್ವಲ್ಪ ಇದ್ರ ಮೇಲೆ ಒಲವು ಜಾಸ್ತಿ ಇತ್ತಲ್ವಾ, ಅದನ್ನ ನೋಡ್ಬಿಟ್ಟು ಅವರೇ ಒಂದು ಮಾಡಪ್ಪ ಕ್ಯಾರೆಕ್ಟರ್ ಅಂತ ಕೊಟ್ಟರು. ಸೊ ಇಷ್ಟು ಫೇಮಸ್ ಆಗೋದಕ್ಕೆ ಅವರು ತುಂಬಾ ಕಾರಣ ಆಗಿದ್ದಾರೆ. ಕಷ್ಟ ಅನಿಸ್ಲಿಲ್ವಾ ಫಸ್ಟ್? ಒಟ್ನಲ್ಲಿ ಯಾವುದೋ ಒಂದು ರೀತಿ ಇಂಡಸ್ಟ್ರಿಗೆ ನುಗ್ಗಬೇಕು ಅಂತಿತ್ತು ಅಷ್ಟೇ,
ಯಾವ ಕೆಲಸನಾದ್ರೂ ಸರಿ ಒಟ್ಟು ಇಂಡಸ್ಟ್ರಿನಲ್ಲಿ ಒಂದಷ್ಟು ಕಾಂಟ್ಯಾಕ್ಟ್ ಬೆಳಿಬೇಕು ಅನ್ನೋ ಕಾರಣಕ್ಕೆ ಬಂದ್ರಿ. ಬಟ್ ಆರ್ಟ್ ಡೈರೆಕ್ಷನ್ ಸಖತ್ ಅಂದ್ರೆ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಬೇಕು ಅದಕ್ಕೆ, ನಿಜ ಹೇಳ್ಬೇಕು ಅಂದ್ರೆ. ಬಿಕಾಸ್ ನಾವ್ ಇವತ್ತು ಇವೆಲ್ಲ ಏನೇ ನಾವು ಬಣ್ಣವಾಗಿ ನೋಡ್ತಾ ಇದೀವಿ ಅಂದ್ರೆ ಅದಕ್ಕೆ ನಮ್ಮ ಆರ್ಟ್ ಡೈರೆಕ್ಟರೇ ಕಾರಣ. ಸೊ ಅದ್ರ ಬಗ್ಗೆ ಹೆಂಗ್ ನಾಲೆಡ್ಜ್ ಬೆಳೆಸ್ಕೊಂಡ್ರಿ ನೀವು? ಯಾವ ರೀತಿ ತಯಾರಿ ಮಾಡ್ಕೊಂಡ್ರಿ? ಆರ್ಟ್ ಡೈರೆಕ್ಷನ್ ಅಂದ್ರೆ ಕಲೆ ಬಗ್ಗೆ ನನಗೆ ಜಾಸ್ತಿ ಒಲವು ಜಾಸ್ತಿ. ಇವಾಗ ಡ್ರಾಯಿಂಗು ನಾನು ಚೆನ್ನಾಗಿ ಮಾಡ್ತೀನಿ. ಅಂದರೆ ನಾನು ಬೆಳೆದಿದ್ದೆಲ್ಲ ನಮ್ಮ ತಾತನ ಮನೆಯಲ್ಲಿ. ಸೊ ಅಲ್ಲಿ ನಮಗೆ ವ್ಯವಸಾಯ, ಬೇಸಾಯ, ಕೃಷಿ ಎಲ್ಲ ಇದೆ ಜಾಸ್ತಿ. ನನ್ನ ಮೊದಲು ಮಾಡಿದ್ದು ಆರ್ಟ್ ಡೈರೆಕ್ಷನ್ ಮೂವಿ ಅದು ಹಳ್ಳಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ಈ ಥರ ಸೆಟ್ ಹಾಕೋದು, ಹಳ್ಳಿ ಇದು ಮನೆ ಸೆಟ್ ಹಾಕೋದು ಅದೆಲ್ಲ ಮಾಮೂಲಿ ಆಗ್ಬಿಟ್ಟಿದೆ ನನಗೆ ರೂಢಿ. ಇಲ್ಲಿ ಬಂದಮೇಲೆ ಇಲ್ಲಿ ಆ ಕೊಡವ ಲ್ಯಾಂಗ್ವೇಜ್ದು ಅದಕ್ಕೆ ಬೇಕಾದಂಥ ಒಂದು ಆರ್ಟ್ ಡೈರೆಕ್ಷನ್ ಅದನ್ನು ಕ್ರಿಯೇಟ್ ಮಾಡೋಕ್ಕೆ ಏನು ಜಾಸ್ತಿ ಕಷ್ಟ ಅನಿಸ್ಲಿಲ್ಲ ನನಗೆ. ಬಟ್ ಮಾಡಬೇಕಾದ್ರೆ ಎಲ್ಲಾನು ಶ್ರದ್ಧೆಯಿಂದ ಮಾಡ್ತಾ ಇದ್ದೆ. ಅದು ಖುಷಿ ಆಯ್ತು ಅವ್ರಿಗೆ. ಇದು ಯಾವ ಹಂತದಲ್ಲಿದೆ ಇವಾಗ? ಆಯ್ತು, ಓಕೆ. ನಾವು ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಓಕೆ, ಒಂದು ಕೆಲಸ ಮಾಡ್ತೀನಿ, ಕೊಡಿ ನಾ ಹುರಿತೀನಿ. ಫಸ್ಟು ಗೋಡಂಬಿ ಹುರ್ಕೊಂಡು ನಿಮ್ಗೆ ಗೊತ್ತಿದೆ. ಸೊ ಉಡುಪಿಗೂ ಇಲ್ಲಿಗೂ ಸಾಕಷ್ಟು ಕಲ್ಚರಲ್ ಡಿಫ್ರೆನ್ಸಸ್ ಇದೆ, ತುಂಬಾ ಡಿಫ್ರೆನ್ಸ್ ಇದೆ. ಸೊ ಹೇಗೆ ಅಡ್ಜಸ್ಟ್ ಆದ್ರಿ ಇಲ್ಲಿ ಬೆಂಗಳೂರಿಗೆ? ವೆದರ್ ಅಂತೂ ಖುಷಿ ಇತ್ತಾ? ವೆದರ್ ಸ್ವಲ್ಪ ಇಲ್ಲಿ ಯಾವಾಗ್ಲೂ ಒಂಥರ ವೆದರ್ ಅಂದ್ರೆ ನಮಗೆ ಅಲ್ಲಿ ತುಂಬಾ ಸ್ವೆಟ್ ಆಗುತ್ತೆ, ತುಂಬಾ ಸೆಕೆ, ಬಟ್ ಸ್ಕಿನ್ ಗ್ಲೋ ಸಖತ್ ಅಲ್ಲಿ. ಹೌದು, ಇಲ್ಲಿ ಸ್ವೆಟ್ ಆಗಲ್ಲ. ಬಟ್ ಆದ್ರೂ ಇವಾಗ ನನಗೆ ಅಲ್ಲಿ ಹೋಗಿರಕ್ಕೆ ಕಷ್ಟ ಆಗುತ್ತೆ ಅಲ್ಲ, ಇಲ್ಲಿಗೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀನಿ. ಇದು ಸೀಮೆ ಬದನೆಕಾಯಿ ಎಷ್ಟು ಹಾಕ್ತಿವೋ ಅದು ಆಲ್ಮೋಸ್ಟ್ ಅರ್ಧಕ್ಕೆ ಬಂದ್ಬಿಡುತ್ತೆ, ಯಾಕೆಂದ್ರೆ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಅದರಲ್ಲಿ ಬೇಗ ಅದು ಶ್ರಿಂಕ್ ಆಗ್ಬಿಡುತ್ತೆ. ಅದು ನಾನು ಒಬ್ಳಿಗೆ ಆಯ್ತು ಬಿಡಿ ಹಲ್ವಾ ನೀವು ಮಾಡಿರೋದು. ನಿಮ್ಗೆ ಇಷ್ಟು ಸಾಕಾಗುತ್ತಾ? ಓ ಖಂಡಿತ ಸಾಕು. ನಾನು ಇದ್ರಲ್ಲಿ ಫುಲ್ ಮಾಡಬೇಕು ಅನ್ಕೊಂಡೆ ನಿಮ್ಗೆ ತಿನ್ಬೇಕಾದ್ರೆ. ಓ ಇಲ್ಲ, ನಮ್ಗೆ ಆಕ್ಚುಲಿ ಅಷ್ಟು ಸಾಕು. ಅದರಲ್ಲೂ ಅರ್ಧ ನೀವೇ ನಿಮ್ಗೆ ತಿನ್ಸ್ತೀವಿ. ಸಾಕಲ್ಲ ಇಷ್ಟು? ನೋಡಿ ಸಾಕು ಸಾಕು. ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಾಗಿದೆ. ಸೀಮೆ ಬದನೆಕಾಯಿ ಸ್ವಲ್ಪ ಬೆಂದ್ಬಿಟ್ರೆ ನಮ್ಮ ಹಲ್ವಾ ರೆಡಿ ಅಂತ ಅನ್ಸುತ್ತೆ. ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ಬೇಗ ವಾಪಸ್ ಬಂದ್ಬಿಡಿ. ಸೊ ಟೇಕ್ ದಿಸ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಸೀಮೆ ಬದನೆಕಾಯಿ ಒಳ್ಳೆ ಕನ್ಸಿಸ್ಟೆನ್ಸಿ ಕಾಣಿಸ್ತಾ ಇದೆ. ಸ್ವಲ್ಪ ತುಪ್ಪ ಹಾಕೋಣ. ಹಾಕಿಪ್ಪ, ವೈ ನಾಟ್. ಇನ್ನೊಂದು ಸ್ವಲ್ಪ. ಓಕೆ, ಹಲ್ವಾಗಳಿಗೆ ಒನ್ ಆಫ್ ದಿ ಮೇನ್ ಇಂಗ್ರೀಡಿಯೆಂಟ್ ತುಪ್ಪ. ತುಪ್ಪ ಇರಲೇಬೇಕು ಧಾರಾಳವಾಗಿ. ಇವಾಗ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕೊಂಡ್ಬಿಡೋಣ. ಓಕೆ, ಹಾಕೊಂಡ್ಬಿಡೋಣವಾ ಅಂದ್ಬಿಟ್ಟು ನನಗೆ ಹಾಕಕ್ ಬಿಟ್ಬಿಡೋದು. ಹಾಕೊಂಡ್ಬಿಡ್ತೀನಿ ಅಂದ್ಬಿಟ್ಟು ಸೀದಾ ತಗೋಬೇಕಪ್ಪ ಕೈಗೆ. ಹಾಕ್ಲಾ? ಹಾಕಿ. ಸೊ ಭರತನಾಟ್ಯಂ ಅಂತ ಹೇಳಿದ್ವಿ, ಭರತನಾಟ್ಯಂ ಕಲಿಯಕ್ಕೆ ಇಷ್ಟ ಅಂತ. ಅದು ಹೆಂಗೆ, ಯಾಕೆ ಭರತನಾಟ್ಯಂ? ವೈ ಭರತನಾಟ್ಯಂ ಯಾಕೆ ಅಂದರೆ ನನಗೆ ಇಂಡಸ್ಟ್ರಿ ಬಂದಮೇಲೆ ನನಗೊಂದು ತಲೆಯಲ್ಲಿ ನಾನು ಇಂಡಸ್ಟ್ರಿ ಬಂದರೆ ಇವನು ಯಾವುದು ಗೊತ್ತಿಲ್ಲ ಅಂತ ಇರಬಾರ್ದು ಅಂತ, ಅದಕ್ಕೋಸ್ಕರ ಕ್ಲಾಸಿಕಲ್ ಡ್ಯಾನ್ಸ್ ಒಂದು ಕಲಿತು. ಓಕೆ, ಸೊ ಕರಾಟೆನೂ ಒನ್ ಆಫ್ ದಟ್ ರೀಸನ್. ಎಸ್, ಖಂಡಿತವಾಗ್ಲೂ. ವೆಸ್ಟರ್ನ್ ಡ್ಯಾನ್ಸು ನಾನು 3 ವರ್ಷ ಕಲ್ತಿದ್ದೀನಿ. ಭರತನಾಟ್ಯಂ ಕಲಿತು ವೆಸ್ಟರ್ನ್ ಡ್ಯಾನ್ಸ್ ಮಾಡಲಿಕ್ಕೆ ಟೋಟಲಿ ಡಿಫ್ರೆಂಟ್ ಫಾರ್ಮ್ ಆಫ್ ಡ್ಯಾನ್ಸ್. ಸೊ ಯಾವ ರೀತಿ, ಅಂಡ್ ಅದಕ್ಕೆ ಬಾಡಿ ಲ್ಯಾಂಗ್ವೇಜ್ ಅನ್ನೋದೇ ಬೇರೆನೇ ಇರುತ್ತೆ. ವೆಸ್ಟರ್ನ್ ಡ್ಯಾನ್ಸ್ಗೆ ಆ ಫ್ಲೆಕ್ಸಿಬಿಲಿಟಿ ಅದೇ ಬೇರೆ ಇರುತ್ತೆ. ಸೊ ಯಾವ ರೀತಿ ಕಷ್ಟ ಆಯಿತು ಅಥವಾ ಹೌ ಈಸಿ ವಾಸ್ ಇಟ್? ಫಸ್ಟ್ ಸ್ಟಾರ್ಟಿಂಗ್ ನಾನು ಭರತನಾಟ್ಯಂ ಕಲ್ತಿದ್ದು. ಸೊ ಅದರಿಂದ ನನಗೆ ವೆಸ್ಟರ್ನ್ ಡ್ಯಾನ್ಸ್ ಏನು ಕಷ್ಟ ಅನಿಸಲಿಲ್ಲ. ಭರತನಾಟ್ಯಂ ಅಂದರೆ ಕ್ಲಾಸಿಕಲ್ ಡ್ಯಾನ್ಸ್ ಕಲ್ತ್ರೆ ವೆಸ್ಟರ್ನ್ ಡ್ಯಾನ್ಸ್ ಎಲ್ಲ ಈಸಿ ಅಂತ ನಾನು ಅನ್ಕೊಂಡಿದ್ದೀನಿ. ಹೌದಾ? ಹೌದಾ? ಎಲ್ಲ ನನಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಹಾಗೆ ಹೇಳ್ತಾರೆ. ಹೌದಾ? ಅಂದ್ರೆ ಫ್ಲೆಕ್ಸಿಬಿಲಿಟಿ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ? ಚೆನ್ನಾಗಿ ಬರುತ್ತೆ, ಬಾಡಿ ಬೆಂಡ್ ಆಗುತ್ತೆ. ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಳ್ಳೋಣ. ಬಟ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಐ ಥಿಂಕ್ ಸಖತ್ ಕಂಟ್ರೋಲ್ ಇರಬೇಕು ಅನ್ಸುತ್ತಲ್ಲ.
ಬೋತ್ ವೆಸ್ಟರ್ನ್ ಅಂಡ್ ಭರತನಾಟ್ಯಂ. ವೆಸ್ಟರ್ನ್ ಜಾಸ್ತಿ ಎಕ್ಸ್ಪ್ರೆಷನ್ ಇರಲ್ಲ, ಬಟ್ ಭರತನಾಟ್ಯಂ ಅಲ್ಲಿ ಎಕ್ಸ್ಪ್ರೆಷನ್ಸ್ ಜೀವಾಳ. ಹೌದು. ಇದನ್ನ ಇವಾಗ ಬೌಲಲ್ಲಿ ಹಾಕೊಂಡು ಸರ್ವಿಂಗ್ ಬೌಲ್ ಕೊಟ್ಬಿಡ್ಲಾ? ಎಸ್. ಕೈ ಬಿಟ್ಬಿಡ್ತೀನಿ. ಅದಕ್ಕೆ ಸ್ವಲ್ಪ ಲಿಂಬೆಹಣ್ಣು ಹಿಂಡೋಣ. ಅದೇ ಯಾಕೆ ಬೇಕೇ ಬೇಕಾ ಅದು? ಇಲ್ಲ, ಲಿಂಬೆಹಣ್ಣು ಹಿಂಡಿದ್ರೆ ನಿಮಗೆ ಸ್ವೀಟ್ ಜಾಸ್ತಿ ಆಗಿರುತ್ತೆ. ಸ್ವೀಟ್ ತಿಂದಾದ್ಮೇಲೆ ಸ್ವೀಟ್ ಫಸ್ಟ್ ಸ್ಟಾರ್ಟಿಂಗ್, ಆಮೇಲೆ ಸ್ವಲ್ಪ ಲಿಂಬೆಹಣ್ಣು ಹುಳಿ ಹುಳಿ ಸಿಗುತ್ತೆ, ನಿಮ್ಗೆ ತುಂಬ ಟೇಸ್ಟ್ ಆಗಿರುತ್ತೆ ಅದು. ನೀವು ಗುಂಡಾಕ್ತೀರಾ? ಇಲ್ಲ, ಅಲ್ಲ ಕೇಳಿದೆ. ಅಲ್ಲಿ ಏನೇನೋ ಮಿಕ್ಸ್ ಮಾಡ್ತಾರಲ್ಲ, ಅದು ಯಾವುದೋ ಯಾವ್ಯಾವುದೋ ಜ್ಯೂಸ್ ಮಿಕ್ಸ್ ಮಾಡ್ತಾರಂತೆ. ಅಥವಾ ಜ್ಯೂಸ್ ಅಲ್ಲ, ಸಾರಿ, ಡ್ರಿಂಕ್ಸ್, ಹಾಟ್ ಡ್ರಿಂಕ್ಸ್ಗೆ. ನೀವು ಫಸ್ಟ್ ಟೇಸ್ಟ್ ನೋಡಿ ಆಮೇಲೆ ಹೇಳಿ. ಹಂಗಂತೀರಾ? ಅಯ್ಯಯ್ಯೋ, ನೀವು ಯಾಕೆ ಟೇಸ್ಟ್ ನೋಡ್ಬಾರ್ದು? ಅದು ಫಾರ್ ಅ ಚೇಂಜ್. ನೀವು ತಗೊಳ್ಳಿ, 5 ನಿಮಿಷ ಆದಮೇಲೆ ನಿಮ್ಗೆ ಏನೂ ಆಗಿಲ್ಲ ಅಂದರೆ ನಾನು ತಗೋತೀನಿ. ಅಯ್ಯೋ ದೇವ್ರೇ ಭಗವಂತ. ಓಕೆ, ಬಿಸಿನೂ ಇದೆ ಆ್ಯಕ್ಚುಲಿ. ಒಂದು ಹಾಡು ಹೇಳಿ. ನೀವು ತಿನ್ನೋದಿಕ್ಕ ಅಥವಾ ಬಿಸಿ ಆರೋದಿಕ್ಕ? ಬಿಸಿ ಆರೋದಕ್ಕೆ. ನನಗೆ ಹಾಡು ಬರಲ್ಲ. ಇನ್ನೇನು ಬರುತ್ತೆ? ಚೆಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿ ಇಟ್ಟು ಕಾಡಿಗೆಯ ಬೊಟ್ಟಿಡ್ಲ ಆರಿದೆ ಅನ್ಸುತ್ತೆ ಮೋಸ್ಟ್ಲಿ. ಸರಿ ಬಿಡಿ, ಟೇಸ್ಟ್ ನೋಡ್ತೀನಿ. ನನಗೇನು ಸ್ಕೋಪ್ ಹಿಡಿತೀರಾ? ಸಾಂಗ್ ಸ್ವಲ್ಪ ದೊಡ್ಡ ಇನ್ನೂ ಹೇಳಬೇಕಿತ್ತು ಅನ್ಸುತ್ತೆ. ನನ್ನ ಲೈನ್ ಜಾಸ್ತಿ ಮಾಡ್ಬಾರ್ದು. ಚೆನ್ನಾಗಿದೆ. ನಾಲ್ಗೆ ಸುಟ್ಟೋಯ್ತು ಆ ಬಿಸಿಗೆ. ಬಟ್ ರುಚಿ ಸಕ್ಕತ್ತಾದ. ಆಕ್ಚುಲಿ ನಿಂಬೆ ಹಣ್ಣು ಹಿಂಡಿರೋದು ಒಂಥರ ಫ್ಲೇವರ್, ಡಿಫ್ರೆಂಟ್ ಫ್ಲೇವರ್ ಕೊಡ್ತಾ ಇದೆ. ಹೌದಾ? ಸಕ್ಕತ್ತಾದ. ಸೀಮೆ ಬದನೆಕಾಯಿ ಹಲ್ವಾ ಹೇಗೆ ಮಾಡೋದು ಅಂತ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಸೀಮೆ ಬದನೆಕಾಯಿ ಹಲ್ವಾ ಮಾಡುವ ವಿಧಾನ: ಮೊದಲು ಒಂದು ಪಾತ್ರೆಗೆ ತುರಿದಿರುವ ಸೀಮೆ ಬದನೆಕಾಯಿ ಹಾಕಿ ಚೆನ್ನಾಗಿ ಬೇಯಿಸಿ, ನಂತರ ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸಿ. ಈಗ ತುಪ್ಪದಲ್ಲಿ ಹುರಿದಿರುವಂತಹ ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ಹಾಕಿ ಏಲಕ್ಕಿ ಪುಡಿ ಹಾಕಿ ಸ್ವಲ್ಪ ಹೊತ್ತು ಕಲಸಿ, ಕೊನೆಯಲ್ಲಿ ನಿಂಬೆ ರಸ ಹಾಕಿ ಸರ್ವ್ ಮಾಡಿದರೆ ಸೀಮೆ ಬದನೆಕಾಯಿ ಹಲ್ವಾ ಸವಿಯಲು ಸಿದ್ಧ. ಚೆನ್ನಾಗಿದೆ. ಸ್ವಲ್ಪ ಗರಿಗರಿ ಆಯ್ತು. ಗರಿಗರಿ ಇರ್ಬೇಕಾ? ಗರಿಗರಿನೇ ಇರಬೇಕು, ಅದಕ್ಕೆ ನಾವು ನೀರು ಸೋಸ್ಬಿಟ್ಟು ಹಾಕಿದ್ದು. ಫಸ್ಟ್ ಹಾಕಿದ್ರೆ ಜಾಸ್ತಿ ಮೆತ್ತಗಾಗ್ಬಿಡುತ್ತೆ. ಮೆತ್ತಗೆ ಆಗ್ಬಿಟ್ಟೆ ಎಲ್ಲ ಮಿಕ್ಸ್ ಆಗ್ಬಿಡುತ್ತೆ ಅಂತ. ಓಕೆ ಓಕೆ ಕಾರ್ತಿಕ್, ಒಳ್ಳೆ ಸೀಮೆ ಬದನೆಕಾಯಿ ಹಲ್ವಾ ಮಾಡಿಕೊಟ್ರಿ. ಸೊ ಇನ್ನೂ ಒಂದು ರೆಸಿಪಿ ಮಾಡಿಸ್ತೀವಿ, ನಿಮ್ಮ ಕೈಲಿ ಬಿಡಲ್ಲ. ಆದರೆ ಅದಕ್ಕೂ ಮುಂಚೆ ನಿಮ್ಮೂರ ಬಗ್ಗೆ ಸಾಕಷ್ಟು ತಿಳ್ಕೊಬೇಕಾಗಿದೆ. ಅಲ್ಲಿ ಯಾವ ಹಬ್ಬ ತುಂಬ ಗ್ರ್ಯಾಂಡಾಗಿ ಆಚರಿಸೋದು ನೀವು? ನಮ್ಮ ಊರ ಬಗ್ಗೆ ಕೇಳಿದ್ರೆ ನೀವು ಫಸ್ಟ್ ನೆನಪಿಗೆ ಬರೋದೇ ಶ್ರೀಕೃಷ್ಣ. ನಮ್ಮ ಉಡುಪಿ ಸ್ಪೆಷಲ್ ಏನಂದರೆ ಎಲ್ಲ ಕಡೆ ಶ್ರೀಕೃಷ್ಣ ದೇವರು ದೊಡ್ಡವರು ಇರ್ತಾರೆ, ಬಟ್ ಇಲ್ಲಿ ಮಗು, ಅವನಿಗೆ ಡೈಲಿ ಆಟ ಆಡಲೇಬೇಕು. ಅಂದರೆ ಡೈಲಿ ಒಂದು ರೀತಿ ಉತ್ಸವ ಆಗಲೇಬೇಕು. ಅವ್ನು ಡೈಲಿ ಹೊರಗಡೆ ಬರಲೇಬೇಕು, ಅವನು ಡೈಲಿ ಎಲ್ಲರೂ ಆಟ ಆಡಿಸ್ಲೇಬೇಕು. ಅಂದರೆ ಯಾವುದರಿಂದ ಈ ಪಲ್ಲಕ್ಕಿ ಉತ್ಸವ ಆಗ್ಬೋದು, ಒಂಥರ ಪ್ರತಿ ವರ್ಷ ಪೂರ್ತಿ ಹಬ್ಬ ಅಲ್ಲಿ. ನೀವು ಹೇಳ್ತಾ ಇರೋದು ಉಡುಪಿ ದೇವಸ್ಥಾನದಲ್ಲಿ ತಾನೆ? ಉಡುಪಿ ಮಠದ ಮಠ ಶ್ರೀಕೃಷ್ಣ ಮಠ. ಪ್ರತಿ ರಾತ್ರಿ ಮಲಗಿಸ್ಬೇಕಾದ್ರೆ ತೊಟ್ಲಲ್ಲಿ ತೂಗ್ಬಿಟ್ಟೆ ಮಲಗಿಸೋದು. ಅಯ್ಯೋ. ಸೊ ಅಲ್ಲಿ ಶ್ರೀಕೃಷ್ಣ ಚಿಕ್ಕ ತುಂಬಾ ಬಾಲಕೃಷ್ಣ. ಸೊ ಅದಕ್ಕೋಸ್ಕರ ಅಲ್ಲಿ ಅಷ್ಟಮಿನ ತುಂಬಾ ಗೋಕುಲಾಷ್ಟಮಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಹಾಗೆ ಪರ್ಯಾಯ ಉತ್ಸವ ಅಂತ ವರ್ಷಕ್ಕೆ 2 ವರ್ಷಕ್ಕೊಂದ್ಸಲಿ ಬರುತ್ತೆ, ಅದು ಅಷ್ಟೇ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಟೋಟಲಿ ಹೇಳೋದಾದ್ರೆ ವರ್ಷ ಪೂರ್ತಿ ಹಬ್ಬನೇ, ಏನಾದ್ರೂ ಒಂದು ಹಬ್ಬ ಇದ್ದೇ ಇರುತ್ತೆ. ಏನಾದ್ರೂ ಅಂತಲ್ಲ, ಡೈಲಿ ಉತ್ಸವನೇ. ಸಾವಿರಗಟ್ಟಲೆ ಜನಗಳು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ, ಸಾವಿರಾರು ಗಟ್ಟಲೆ. ನಾನು SLC ನಂತರ ಬೆಳೆದಿದ್ದೆ ಎಲ್ಲ ಅಲ್ಲೇ, ಮಠದ ಊಟ. ಏನ್ರಿ ಲೈಫ್ ನಿಮ್ದು, ಮಠದ ಊಟ ರುಚಿ ಅಂತೂ ಖಂಡಿತವಾಗ್ಲು. ಅದಕ್ಕೂ ಯೋಗ ಮಾಡಿರ್ಬೇಕು, ಖಂಡಿತ ಯೋಗ ಮಾಡಬೇಕು, ಪುಣ್ಯ ಮಾಡಿರ್ಬೇಕು. ನಾನು 3 ಹೊತ್ತು ಅಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ಬೆಳೆದಿದ್ದು. ಸೊ ಅಲ್ಲೊಂದು ಹೇಳ್ತಾರೆ, ಅಲ್ಲಿ ವಿದ್ಯಾರ್ಥಿಗಳು ತುಂಬಾ ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ಊರುಗಳಿಂದೆಲ್ಲ ಬರ್ತಾರೆ. ಅಂದ್ರೆ ಸಂಸ್ಕೃತ ಕಾಲೇಜ್, ನಾನು ಫಸ್ಟ್ SSLC ಆದ್ಮೇಲೆ ಓದಿದ್ದು ಸಂಸ್ಕೃತ ಕಾಲೇಜಿನಲ್ಲಿ. ಸೊ ಇವತ್ತಿಗೂ ಅಷ್ಟೇ ತುಂಬಾ ಜನ ವಿದ್ಯಾರ್ಥಿಗಳು ಬರ್ತಾನೆ ಇರ್ತಾರೆ. ಅವ್ರಿಗೂ ಡೈಲಿ ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ, ಬೆಳಿಗ್ಗೆ ಎಲ್ಲ ಹೊತ್ತಲ್ಲೂ ಊಟ. ಅನ್ನದಾನಕ್ಕಿಂತ ಮಹಾ ಶ್ರೇಷ್ಠವಾದದ್ದು ಅನ್ನದಾನ. ಕೃಷ್ಣನಿಗೆ ಅದೇ ಫೇಮಸ್, ಕೃಷ್ಣ ಮಠ ಅಂದ್ರೆ ಅನ್ನದಾನಕ್ಕೆ ಫೇಮಸ್. ಹೇಳೋದಾದ್ರೆ ತುಂಬಾನೇ ಇದೆ.
ಸಾಕಷ್ಟಿದೆ, ಬನ್ನಿ ಎಲ್ಲ ಮಾತಾಡೋಣ. ಖರ್ಜೂರದ ಪಾಯಸ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ಬಿಡಿ. ಖರ್ಜೂರ ಪಾಯಸ ಮಾಡೋದಕ್ಕೆ ಖರ್ಜೂರ, ತೆಂಗಿನ ಹಾಲು, ಬೆಲ್ಲ, ಸ್ವಲ್ಪ ತುಪ್ಪ, ಸ್ವಲ್ಪ ಏಲಕ್ಕಿ ಪುಡಿ, ಎಲ್ಲ ಇಷ್ಟಿಷ್ಟೇ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಆಟ ಆಡೋದಾ? ಟೇಸ್ಟ್ ನೋಡಿ ಹೆಂಗಿರುತ್ತೆ. ಓಕೆ, ಏನು ಕೊಡಲಿ ಫಸ್ಟ್ ನಿಮ್ಗೆ ಇದರಲ್ಲಿ? ಫಸ್ಟ್ ಖರ್ಜೂರ ಬೇಯಿಸ್ಬೇಕು. ಸೊ ಈ ಪಾತ್ರೆ ಕೊಡ್ಲಾ? ಕೊಡಿ. ಏನು ಕಾನ್ಫಿಡೆನ್ಸ್ ಅಲ್ಲ ನಿಮಗೆ? ಯಾಕೆ? ಒಲೆ ನಾನೇ ಹಚ್ತೀನಿ ಅಂತ ಸೀದಾ ಸಾಮಾನುಗಳು ಇಟ್ಕೊಂಡ್ರು ಕೈಗೆ. ಸ್ವಲ್ಪ ನೀರು ಹಾಕೋಣ. ಫಸ್ಟ್ ಎತ್ಕೋದಾನೆ ನೆಗೆಟಿವ್ ಪಾತ್ರ ಬಂದ್ಬಿಡ್ತಲ್ಲ ನಿಮಗೆ. ಹೌದು, ಭಾರಿ ಮೀಟರ್ ಇರಬೇಕು ನೆಗೆಟಿವ್ ರೋಲ್ಸ್ ಮಾಡೋದಕ್ಕೆ. ಮೀಟ್ರ್ ನನಗಿಂತ ಜಾಸ್ತಿ ಡೈರೆಕ್ಟ್ರಿಗೆ ಅದು ಗೊತ್ತಾಗುತ್ತೆ ಖಂಡಿತ. ಬಟ್ ಆಕ್ಸೆಪ್ಟ್ ಮಾಡ್ಕೊಂಡು ಮಾಡಿದ್ರಲ್ಲ ಅದನ್ನ. ಬಟ್ ನಿಮ್ಗೆ ಇಷ್ಟ ಆಯ್ತಾ ನೆಗೆಟಿವ್ ಪಾತ್ರ ಮಾಡಬೇಕು ಅಂತ? ಇಲ್ಲ, ನನಗೆ ಹೀರೋ ಆಗಿ ಬರಬೇಕು ಅಂತ ಬೇರೆ ಆಸೆ ಇತ್ತು ಅಂದ್ರೆ? ಹೌದು, ನನಗೆ ನೆಗೆಟಿವ್ ಇದೇ ಪಾತ್ರ ಅದೇ ಪಾತ್ರ ಅಂತಿಲ್ಲ, ಬಟ್ ಯಾವ್ದಾದ್ರು ಮಾಡಕ್ ರೆಡಿ ಇದ್ದೆ ನಾನು. ಸೊ ಅಂದ್ರೆ ಅದ್ರ ತುಡಿತ ಅಷ್ಟಿತ್ತು ನನಗೆ, ಯಾವ್ದಾದ್ರು ಕ್ಯಾರೆಕ್ಟರ್ ಮಾಡಬೇಕು ಅಂತ. ಸೇಮ್ ಟೈಮಲ್ಲಿ ಸರ್ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟರು. ಅದನ್ನ ಎಷ್ಟರ ಮಟ್ಟಿಗೆ ನಾನು ಯೂಸ್ ಮಾಡ್ಕೋತಿದ್ದೀನಿ ಅಂತ ಗೊತ್ತಿಲ್ಲ, ಬಟ್ ನಾನು ಎಫರ್ಟ್ ಅಂತೂ ಆಗ್ತಾ ಇದ್ದೀನಿ. ಎಷ್ಟು ಸಲ ಸೈಕಲ್ ಹೊಡೆದ್ರಿ ಫಸ್ಟ್ ಶಾಟ್ ಮಾಡಿದಾಗ? ಫಸ್ಟ್ ಶಾಟ್ ಮಾಡಿದಾಗ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಒಂದು ಸೈಕಲ್ ಹೊಡೆದಿಲ್ಲ. ಓಕೆ, ಫಸ್ಟ್ ಆಫ್ ಆಲ್ ಪಾಪ ನಮ್ಮ ಆಡಿಯನ್ಸ್ಗೆ ಸೈಕಲ್ ಹೊಡೆಯೋದು ಅಂದರೆ ಏನು ಅಂತ ಹೇಳ್ಬಿಡ್ತೀವಿ. ರೀಟೇಕ್ಸ್ ತಗೊಳ್ಳೋದಕ್ಕೆ ಸೈಕಲ್ ಹೊಡೆಯೋದು ಅಂತಾರೆ. ಸ್ಟ್ಯಾಂಡ್ ಹಾಕೊಂಡು ಸೈಕಲ್ ಹೊಡೆಯೋದು ಅಂದರೆ ಸಿಕ್ಕಾಪಟ್ಟೆ ರೀಟೇಕ್ಸ್ ತಗೊಳ್ಳೋದು ಅಂತ. ಓಕೆ, ಸೊ ಖರ್ಜೂರ ಸುಮಾರು ಹೊತ್ತು ಬೇಯಬೇಕು, ಫುಲ್ ಮೆತ್ತಗಾಗಬೇಕು ಅನ್ಸುತ್ತಲ್ಲ? ಸ್ವಲ್ಪ ಬೇಯಬೇಕು, ಆಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ, ಸುಮಾರು ಒಂದು 5 ನಿಮಿಷ ಆಗುತ್ತೆ ಅನ್ಸುತ್ತೆ ಖರ್ಜೂರ ಬೇಯೋಕ್ಕೆ. ನಾನು ಒಂದು ಚಿಕ್ಕ ಬ್ರೇಕ್ ತೊಗೊಂಡು ಬಂದ್ಬಿಡ್ತೀನಿ, ಆಮೇಲೆ ನಮ್ಮ ಮಾತುಕತೆ ಮುಂದುವರ್ಸೋಣ. ಹಾಗೆ ಅಷ್ಟರಲ್ಲಿ ಇದು ಬಂದಿರುತ್ತೆ. ಖರ್ಜೂರ ಬೇಯಬೇಕು, ಖರ್ಜೂರದ ಪಾಯಸ ಆಗಬೇಕು, ಆದರೆ ಇದೆಲ್ಲ ಆಗೋದಕ್ಕೆ ನಾನು ನೀವು ಇಬ್ರು ಕಾಯಬೇಕು. ಆದರೆ ಅದಕ್ಕೂ ಮುಂಚೆ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೋಬೇಕು. ಸೊ ಟೇಕ್ ದಿಸ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್. ಅದೇ ನೋಡ್ತಾ ಇದ್ರೆ ಅದು ನೋಡ್ಬಿಟ್ರೆ ಹಂಗೆ ಬೆಂದು ಬಿಡುತ್ತಾ? ನನ್ನ ಕಣ್ಣಿನ ಶಾಖದಿಂದ ಸ್ವಲ್ಪ ಬೇಯುತ್ತಾ ಅಂತ ನೋಡ್ತಾ ಇದ್ದೀನಿ. ಶೋ ದೇವ್ರೆ, ಏನ್ ನೋಡಿತ್ತದೆ ಅಂದ್ರೆ ಬೈದ್ವೆ. ನೀವು ಭರತನಾಟ್ಯಂ ಕಲ್ತಿದ್ದೀರಿ ಅಂತ ಹೇಳಿದ್ರಿ, ಎಷ್ಟು ವರ್ಷಗಳ ಕಾಲ ಕಲ್ತ್ರಿ? ಇಷ್ಟು ವರ್ಷ ಅಂತ ಸೀನಿಯರ್ ಆಗಿದೆಯಾ? ಜೂನಿಯರ್ ಎಕ್ಸಾಮ್ ಆಗಿದೆ ನಂದು. ಜೂನಿಯರ್ ಎಕ್ಸಾಮ್ ಆಗಿದೆ. ಸೀನಿಯರ್ ಎಕ್ಸಾಮ್ ಅಲ್ಲಾರಿಪು ಆಗಿದೆಯಾ? ಆಗಿದೆಯಲ್ಲ. ಓಕೆ, ಆಕ್ಚುಲಿ ನಾನು ಸೀನಿಯರ್ ಎಕ್ಸಾಮ್ ಕಟ್ಟಬೇಕು ಅನ್ನೋ ಅಷ್ಟರಲ್ಲಿ ಈ ಕಡೆ ಬೆಂಗಳೂರು ಬಂದ್ಬಿಟ್ಟೆ. ನನಗೆ ಟೀಚ್ ಮಾಡ್ತಿದ್ದವರು ನನ್ನ ಚಿಕ್ಕಮ್ಮನೇ ಆಗ್ಬೇಕು. ಅವರು ವೀಣಾ ಎಂ ಸಾಮಗ ಅಂತೇಳಿ ತುಂಬ ಚೆನ್ನಾಗಿ ನನಗೆ ಹೇಳ್ಕೊಟ್ಟಿದ್ದಾರೆ. ಯಾವ ರೀತಿ ಅಂದರೆ, ನಾನು ಫಸ್ಟ್ ಸ್ಟಾರ್ಟಿಂಗ್ ಜಾಯ್ನ್ ಆಗಬೇಕಾದ್ರೆ ನಾನು ರಾಧಾಕೃಷ್ಣ ತಂತ್ರಿ ಅಂತ ಅವರು ತಂದೆಯವ್ರ ಹತ್ರ ಜಾಯ್ನ್ ಆಗಿದ್ದು. ಅವರು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಹೇಳ್ಕೊಡ್ತಾ ಇದ್ರು ನನಗೆ. ನನಗದು ಅಷ್ಟೊಂದು ತಲೆಗೆ ಹೋಗ್ತಾ ಇರಲಿಲ್ಲ. ಬಟ್ ಅವರು ವೀಣಕ್ಕ, ನನ್ನ ಅಕ್ಕ ಹೇಳ್ತಾ ಇದ್ದಾರೆ, ಅವ್ರು ನನ್ನ ಕರೆದು ಒಂದು ಸ್ವಲ್ಪ ಟ್ರೈನಿಂಗ್ ಕೊಟ್ಟರು. ಆಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಆದ್ರೂ ಜೂನಿಯರ್ ಎಕ್ಸಾಮ್ ನನಗೆ ಕಟ್ಟಿಸ್ಲೇಬೇಕು ಅಂತ 3 ತಿಂಗಳಲ್ಲಿ ನಾನು ರೆಡಿ ಮಾಡಿಬಿಟ್ರು ಅವರು. 3 ತಿಂಗಳಲ್ಲಿ ಡೈಲಿ ಪ್ರಾಕ್ಟೀಸು ಒಳ್ಳೆ ಸ್ಕೋರ್ ಮಾಡಿದೆ ಅದರಲ್ಲಿ. 77% ನನಗೆ ಆಗ. ಅದು 3 ತಿಂಗಳಲ್ಲಿ ನಾನು ಕಲ್ತಿದ್ದು. ನನ್ಗೆ ಫೋನ್ ಮಾಡಿ ಹೇಳಿದ್ರು, ಕಾರ್ತಿಕ್ ನಿನಗೆ ಇಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು. ಅದು ನಂದಲ್ಲ ಅಕ್ಕ, ನೀವೇ ನನಗೆ ಹೇಳ್ಕೊಟ್ಟಿದ್ದು ಅಂತ ನಾನು ಅಷ್ಟು ಖುಷಿಯಲ್ಲಿ ಹೇಳಿದೆ ಅವ್ರಿಗೆ. ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಇಮಿಡಿಯೇಟ್ ಬೇಗನೆ ಏನು ಒಂದು ವರ್ಷದೊಳಗಡೆ ನಾನು ಸ್ಟೇಜ್ ಹಾಕ್ಬಿಟ್ಟಿದ್ದೀನಿ. ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸಸ್ ಕೊಡ್ತಾ ಇರ್ತೀರಾ? ಈಗ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ, ಇಲ್ಲಿ ಬಂದ್ಮೇಲೆ ಎಲ್ಲ ನಿಂತೋಗ್ಬಿಟ್ಟಿದೆ. ಕೊಡಬೇಕು ಅಂತ ಆಸೆ ಇದೆ. ಕೊಡಬೇಕು ಅದರಲ್ಲಿ ಒಲವು ಬಗ್ಗೆ, ಡ್ಯಾನ್ಸ್ ಬಗ್ಗೆ ಇನ್ನೂ ತುಂಬಾನೇ ಒಲವಿದೆ. ಅದರಲ್ಲಿ ಇನ್ನೂ ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಬಟ್ ಏನಾಗುತ್ತೆ ಗೊತ್ತಿಲ್ಲ. ಅದಕ್ಕಿಂತ ಮೊದಲು ನಂದು ಗೋಲ್ ಒಂದು ಇದೆಯಲ್ವಾ, ಅದ್ರ ಬಗ್ಗೆ. ಏನಕ್ಕೆ ಭರತನಾಟ್ಯ ಸೆಲೆಕ್ಟ್ ಮಾಡಿ? ಅಲ್ಲಿ ತುಂಬಾ ಫೇಮಸ್ ಫಾರ್ಮ್ ಆಫ್ ಡಾನ್ಸ್ ಯಕ್ಷಗಾನ ಇಲ್ಲ, ಎಲ್ಲವೂ ಇದೆ. ಎಲ್ಲವೂ ಉಡುಪಿ ಅಂದ್ರೆ ಒಂಥರ ನೀವು ಏನ್ ಬೇಕಾದ್ರೂ ಕಲಿಬಹುದು. ಕಲಿಕೆಗೆ ಜಾಸ್ತಿ ಮಹತ್ವ ಕೊಡುತ್ತೆ ಉಡುಪಿ. ಎಲ್ಲ ಯಾವುದೋ ಕ್ಲಾಸಿಕಲ್ ಡ್ಯಾನ್ಸ್ ಆಗಲಿ, ಯಕ್ಷಗಾನನೂ ಜಾಸ್ತಿ ಇದೆ ಅಲ್ಲಿ. ಬಟ್ ನಾನು ಸಂಸ್ಕೃತ ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಒಂದ್ಸಲಿ ಸಂಸ್ಕೃತ ಯಕ್ಷಗಾನ ಮಾಡಿದ್ದೀನಿ ಬಿಟ್ರೆ ಯಕ್ಷಗಾನದ ಕಡೆ ಜಾಸ್ತಿ ಒಲವು ಕೊಟ್ಟಿಲ್ಲ. ಓಕೆ, ಯಕ್ಷಗಾನದ ಹಾಡು ಡಾನ್ಸ್ ಮಾಡೋರು, ಯಕ್ಷಗಾನ ಮಾಡೋರು
ಅವ್ರ ವಾಯ್ಸ್ ತುಂಬಾ ಜೋರಾಗಿರ್ಬೇಕು ಅಂತ ಅನ್ಸುತ್ತಲ್ಲ. ಹೌದು, ಅದು ಭಾಗವತಿಕೆ ಮಾಡೋರು. ಹೌದು. ಸೊ ಡಾನ್ಸ್ ಮಾಡೋರಿಗೆ ಎಂತ ಇರಲ್ಲ. ನಾನು ಆಕ್ಚುಲಿ ತುಂಬಾ ನೋಡಿಲ್ಲ ಯಕ್ಷಗಾನ. ಇಲ್ಲ, ಡ್ಯಾನ್ಸ್ ಮಾಡೋರ್ಗೂ ಅವ್ರದ್ದು ಡೈಲಾಗ್ಸ್ ಎಲ್ಲ ಇರುತ್ತಲ್ವಾ, ಅದನ್ನ ಲಾಸ್ಟ್ ಸ್ಟೇಜ್ ಅಲ್ಲಿ ಆಡಿಯನ್ಸ್ಗೆ ಲಾಸ್ಟ್ ವರೆಗೂ ರೀಚ್ ಮಾಡ್ಬೇಕಲ್ಲ, ಸೊ ಅವರು ವಾಯ್ಸ್ ಗಟ್ಟಿಯಾಗಿ ಇರಬೇಕು. ವಂಡರ್ಫುಲ್ ಫಾರ್ಮ್ ಆಫ್ ಡಾನ್ಸ್. ಎಸ್, ವಂಡರ್ಫುಲ್. ಅಂದರೆ ಬೆಳಿಗ್ಗೆ ಇವಾಗೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ, ಬಟ್ ಲಾಸ್ಟ್ ಮೊದಲೆಲ್ಲ ರಾತ್ರಿ ಎಲ್ಲ ಸ್ಟಾರ್ಟ್ ಆದರೆ ಬೆಳಿಗ್ಗೆ ಮುಗಿಯೋದು, ಆ ಥರ ಎಲ್ಲ ಪ್ರಸಂಗಗಳು, ಒಂದೊಂದು ಪ್ರಸಂಗಗಳು ತುಂಬ ಚೆನ್ನಾಗಿ. ಶಿವರಾತ್ರಿಗಂತೂ ಕೇಳಲೇಬೇಡಿ. ಶಿವರಾತ್ರಿ ಈಗ ಕಟೀಲ್ ಮೇಳ ಅಂತ ಒಂದಿದೆ, ಅದು ಅಷ್ಟೇ. ಅದು ಇವಾಗ ಬೇರೆ ಯಾರಾದರೂ ಅದನ್ನು ಬುಕ್ ಮಾಡಬೇಕಾದ್ರೆ ಎಷ್ಟೋ ವರ್ಷಗಳ ನಂತರ, ಇವಾಗ ಬುಕ್ ಮಾಡಿದ್ರೆ ಎಷ್ಟೋ ವರ್ಷಗಳ ನಂತರ ಅದು ಪ್ರಸಂಗ ಮಾಡಿಸ್ಬೋದು. ಅದು ಹರಕೆ ಪ್ರಸಂಗ ಎಲ್ಲ ಇದೆ ಅವ್ರದ್ದು. ಓಕೆ, ಆ ರೀತಿ ಎಲ್ಲ ಪ್ರಸಂಗ ಅಂದರೆ ಹರಕೆ ಪ್ರಸಂಗ ಅಂದರೆ ಇವಾಗ ಯಕ್ಷಗಾನಕ್ಕೆ ಒಂದು ಸ್ಟೋರಿ ಇಟ್ಬಿಟ್ಟು ಇದು ಮಾಡ್ತಾರಲ್ವಾ, ಅದಕ್ಕೆ ಪ್ರಸಂಗ ಅಂತಾರೆ. ಕಟೀಲು ಮೇಳ ಇದೆ, ಅದ್ರದ್ದು ದೇವಿಗೆ ಸಂಬಂಧಪಟ್ಟ ಹಾಗೆ ದುರ್ಗಾ ಪರಮೇಶ್ವರಿ. ಆ ಪ್ರಸಂಗ ಮಾಡಬೇಕಾದ್ರೆ ನನಗೂ ಎಕ್ಸಾಕ್ಟ್ ಗೊತ್ತಿಲ್ಲ, ನಿಯರ್ಲಿ ಇವಾಗ ಬುಕ್ ಮಾಡಿದ್ರೆ ಮೋಸ್ಟ್ಲಿ 10 ವರ್ಷದ ನಂತರ ಅದು. ಇವಾಗ ಹರಕೆ ಹೊತ್ಕೊಳ್ಳೋರು, ನಾನು ನಂಗೆ ಈಗಾದ್ರೆ ನನಗೆ ಪ್ರಸಂಗ ಕೊಡ್ತೀನಿ, ಒಂದು ಪರ್ಫಾರ್ಮೆನ್ಸ್ ಕೊಡೋದಕ್ಕೂ ಅದು ಅಷ್ಟು ಬುಕ್ ಆಗಿಬಿಟ್ಟಿದೆ ಆಲ್ರೆಡಿ ಇವಾಗ. ಅಷ್ಟೊಂದು ಅದು ಇದು ವರ್ಷಕ್ಕೊಂದ್ಸಲ ನಡೆಯುವಂತದ? ಇದು ಇಲ್ಲ, ಪ್ರತಿ ವರ್ಷ ನಡೀತಾ ಇರುತ್ತೆ, ಪ್ರತಿ ವರ್ಷ ಪೂರ್ತಿ ನಡೀತಾ ಇರುತ್ತೆ. ಅದಕ್ಕೆ ಇದೆ ಅಂತದ್ರಲ್ಲೂ 10 ವರ್ಷ ತನಕ ಆಲ್ಮೋಸ್ಟ್ ಬುಕ್ ಆಗಿಬಿಟ್ಟಿದೆ, ಆಲ್ರೆಡಿ ಬುಕ್ ಆಗಿಬಿಟ್ಟಿದೆ. ನಿಮ್ದು ಯಾವಾಗ? ಇನ್ನೊಂದು 10 ವರ್ಷ ಆದ್ಮೇಲೆ ಕಾರ್ತಿಕ್ನೆಲ್ಲ ಹುಡುಕ್ಬೇಕು ಅಂದ್ರೆ ಅಲ್ಲೆಲ್ಲೋ ಇಲ್ಲ ಇಲ್ಲ, ನಾನು ಹೇಳಿದ್ದು ಆ ರೀತಿ ಅಲ್ಲ. ಇವಾಗ ಹರಕೆ ಹೊತ್ಕೊಳ್ಳೋರು ಅಂದ್ರೆ ನಾವು ಹೋಗಿ ಡ್ಯಾನ್ಸ್ ಮಾಡೋದಲ್ಲ, ನಾವು ಹೋಗಿ ಅದರಲ್ಲಿ ಪರ್ಫಾರ್ಮೆನ್ಸ್ ಮಾಡೋದಲ್ಲ. ಇವಾಗ ಅವ್ರದ್ದೊಂದು ಟ್ರೂಪ್ ಇರುತ್ತೆ, ಈ ಸೇವೆ ಅಂತ ಮಾಡಿಸ್ತಾರಲ್ವಾ, ನಮ್ಮನೇಲಿ ಈ ಸೇವೆ ಮಾಡಿಸ್ಬೇಕು ಅಂತ ಹರಕೆ ಹೊತ್ಕೊಂಡಿರ್ತಾರಲ್ವಾ, ಅವ್ರು ಬುಕ್ ಮಾಡಿದ್ರೆ, ಇವಾಗ ಬುಕ್ ಮಾಡಿದ್ರೆ 10 ವರ್ಷದ ನಂತರ ಮಾಡ್ಸಕ್ಕಾಗೋದು, ಆ ರೀತಿ. ಸೊ ಈ ಪರ್ಫಾರ್ಮೆನ್ಸ್, ಐ ಮೀನ್ ಈ ಪ್ರಸಂಗ ಏನಿದೆಯೋ, ಯಾರೋ ಒಬ್ರು ಬುಕ್ ಮಾಡಿ ಕಲಾವಿದರ ಕೈಲಿ ಅದನ್ನ ಮಾಡ್ಸಕ್ಕೆ 10 ವರ್ಷ ಕಾಯ್ಬೇಕು, ಅಷ್ಟು ಬುಕ್ ಆಗಿದೆ ಅಂತ ಹೇಳಿದ್ ನಾನು. ಅಯ್ಯೋ ಸೂಪರ್ ರೀ. ಇದು ಬೆಂದಿದೆ, ಹೌದಾ? ಇದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ಶೂರ್. ಇದ್ರ ಜೊತೆ ಬೇರೆ ಏನು ಹಾಕಿಲ್ಲಲ್ಲ ಬೇಯಕ್ಕೆ? ಬೇರೆ ಏನು ಹಾಕಿಲ್ಲ, ಇದು ಮಾತ್ರ. ಸ್ವಲ್ಪ ಬಾಣ ಇದರಲ್ಲೇ ಮಾಡ್ಕೊಳ್ಳೋಣ, ಇದರಲ್ಲೇ ಮಾಡ್ಕೊಳ್ಳೋಣ, ನಿಮ್ಮ ಇಷ್ಟ. ಯಾರು ಮಿಮಿಕ್ರಿ ಮಾಡ್ತೀರಾ? ಮಿಮಿಕ್ರಿ ಸ್ವಲ್ಪ ಮಾಡ್ತೀನಿ. ಕೇಳಿದೆ ನಾನು ಸಡನ್ ಆಗಿ, ನೋಡಿದ್ರೆ ಅನ್ನೋಂಗಿದ್ರೆ ಯಾರ್ದೋ ಬರುತ್ತೆ ಅನ್ಸುತ್ತೆ ಮಿಮಿಕ್ರಿ. ಮಿಮಿಕ್ರಿ ಮಾಡ್ತೀವಿ ಟೈಮ್ ಪಾಸ್ಗೆ. ಮಾಡ್ರಿ, ನಮಗೂ ಇವಾಗ ಟೈಮ್ ಪಾಸ್ ಆಗ್ಬಿಡುತ್ತೆ ಕಾಯೋ ತನಕ. ಕಾಯಿ ಹಾಲು ಹಾಕೋಣ. ಈ ರೆಸಿಪಿ ಹೇಳ್ಕೊಟ್ಟಿದ್ದು ನಿಮ್ಮ ಅಕ್ಕನ ನಿಮ್ಮ ತಂಗಿನ? ಇದನ್ನ ನಮ್ಮ ತಾಯಿ ಹೇಳ್ಕೊಟ್ಟಿದ್ದು. ಯಾಕೆ ಅಷ್ಟೊಂದು ಯೋಚನೆ ಮಾಡ್ಬಿಟ್ರಿ? ಒಂದ್ ಸೆಕೆಂಡ್, ಯಾರ ಹೆಸರು ಹೇಳಿ ಅಂತ ಕನ್ಫ್ಯೂಸ್ ಆಗ್ಬಿಟ್ರಾ? ಸ್ವಲ್ಪ ಬೆಲ್ಲ ಹಾಕೋಣ, ಯಾಕೆ ಹೇಳಿದ್ರೆ ಖರ್ಜೂರನೇ ಸ್ವೀಟ್ ಇರುತ್ತೆ, ಜಾಸ್ತಿ ಹಾಕೊಳ್ಳೋದು ಬೇಡ. ಕೊಡ್ಲಾ? ಹೇಗಿದೆ ಅನ್ಸುತ್ತೆ ಇಂಡಸ್ಟ್ರಿನಲ್ಲಿ ಜೀವನ? ಇವಾಗ ನಾನು ವರ್ಕ್ ಮಾಡೋದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಎಲ್ಲರೂ ಚೆನ್ನಾಗಿದ್ದಾರೆ. ಓಕೆ. ಎಲ್ಲ ಇವಾಗ ನಮ್ಮ ಡೈರೆಕ್ಟರ್ ಅದು ಅಷ್ಟೇ, ಶಶಿಧರ್ ಸರ್ ಚೆನ್ನಾಗಿ ಹೇಳ್ಕೊಡ್ತಾರೆ, ತುಂಬ ಚೆನ್ನಾಗಿ ಮಾಡಿಸ್ತಾರೆ. ನಾವು ಅವರು ಒಂದೊಂದು ಸ್ಟೈಲ್ನು ಹೀಗೆ ಬರಬೇಕು, ಎಂಟ್ರಿ ಹಿಂಗೆ ಕೊಡಬೇಕು, ಈ ರೀತಿ ತಗೋಬೇಕು ಅಂತ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅವ್ರು ಮಾಡೋದು ನೋಡೇ ನಮ್ಗೆ ಖುಷಿ ಆಗುತ್ತೆ. ಸೊ ಅಪ್ಪ ಅಮ್ಮನ ರಿಯಾಕ್ಷನ್ ಏನಿತ್ತು ನಾನು ಇಂಡಸ್ಟ್ರಿಗೆ ಹೋಗ್ತೀನಿ ಅಂತ ಹೇಳಿದಾಗ? ಐ ಮೀನ್ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಹಾಕಿಪ್ಪ, ಹಾಕಿ. ಯೂಶಲಿ ತಂದೆ ತಾಯಿರು ಯಾಕೋ ಫಸ್ಟ್ ಒಂದು ಕೆಲಸ ಹುಡ್ಕೊಳ್ಳೋ ಅಥವಾ ಆ ಥರದ್ದು ಏನಾರೋ ಒಂದು ಹೇಳ್ತಾರೆ. ತುಂಬಾ ಕಮ್ಮಿ ಹೋಲ್ ಹಾರ್ಟೆಡ್ ಆಗಿ ಸಪೋರ್ಟ್ ಮಾಡಿ ಇದನ್ನೇ ಪ್ರೊಫೆಷನ್ ಆಗಿ ತಗೋ ಅಂತ ಹೇಳೋರಂತೂ ಖಂಡಿತ ತುಂಬಾ ಖಂಡಿತ ಹೌದು. ಆದ್ರೆ ನನ್ನ ತಂದೆ ತಾಯಿ
ನಾನು ಇದಕ್ಕಿಂತ ಮೊದಲು ಅದೇ ನಾನು ಸಂಸ್ಕೃತ ಕಾಲೇಜಲ್ಲಿ ಓದಿದೆ ಅಂತ ಹೇಳಿದ್ರು. ನಾನು ವೇದಾಧ್ಯಯನ ಮಾಡ್ಕೊಂಡು ನಾನು ಪೌರಹಿತ್ಯ ಮಾಡ್ತಾ ಇದ್ದೆ. ಸೊ ಹೊಸ ಟ್ಯಾಲೆಂಟ್ ಅಂತಲ್ಲ, ಅಂದರೆ ನಾನು ಅಂದರೆ ನಮ್ಮ ಪ್ರೊಫೆಷನಲ್ ಅದಲ್ವಾ, ಸೊ ಅದನ್ನು ಮಾಡ್ತಾ ಇದ್ದೆ. ನನ್ನ ತಂದೆ ತಾಯಿ ರಿಯಾಕ್ಷನ್ ಅಂದರೆ ಅವ್ರಿಗೆ ಇರ್ಬೋದು ಮನಸ್ಸಲ್ಲಿ, ಬಟ್ ಇಲ್ಲಿವರೆಗೂ ಹೇಳಲಿಲ್ಲ. ನೀನೇನು ಮಾಡ್ತೀಯ ಕರೆಕ್ಟಾಗಿ ಮಾಡಿರ್ತೀಯ, ಹೋಗು ಅಂತಲೇ ಹೇಳಿದರು. ಸೊ ಅವ್ರದ್ದು ಒಳ್ಳೆ ಸಪೋರ್ಟ್ ಇದೆ ನನಗೆ. ಓಕೆ. ಸೊ ಅವ್ರ ಆಶೀರ್ವಾದನೂ ಇದೆ. ಇವಾಗ ನಾನು ಇಲ್ಲಿ ತೆರೆ ಮೇಲೆ ಬರ್ತಿದ್ದೀನಿ ಅಂದರೆ ತುಂಬ ಖುಷಿಯಾಗಿ ಹೇಳ್ಕೊತಾರೆ. ಅವ್ರ ಆಶೀರ್ವಾದದಿಂದ ನಾನು ಖಂಡಿತ ನನ್ನ ಗೋಲ್ ರೀಚ್ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟು ಇದೆ ನನಗೆ. ನೀವು ಹೇಳ್ತಿದ್ರಿ ಪೌರೋಹಿತ್ಯ ಕೂಡ ಮಾಡ್ತಿದ್ದೆ ಅಂತ. ಸೊ ಅದು ಹೇಗೆ ಇಂಟ್ರೆಸ್ಟ್ ಇದ್ದೇ ಮಾಡ್ತಿದ್ರಾ ಅಥವಾ ಯಾವ ರೀತಿ? ಇಂಟ್ರೆಸ್ಟ್ ನಾನು ಅದನ್ನ ಕಲ್ತ ಮೇಲೆ ಅನಿವಾರ್ಯತೆಯಿಂದ ಕಲಿತೆ. ಅದನ್ನ ಕಲ್ತ ಮೇಲೆ ನನಗೆ ಇಂಟ್ರೆಸ್ಟ್ ಬಂತು. ಎಸ್, ಮಾಡಬೇಕಾದ ಕೆಲಸ ಮಾತ್ರ ತುಂಬಾ ಶ್ರದ್ಧೆಯಿಂದನೇ ಮಾಡ್ತಾ ಇದ್ದೆ. ಅದು ಅನ್ಸುತ್ತೆ, ಬಿಕಾಸ್ ನೀವು ಯಾವುದೇ ಕೆಲಸದಲ್ಲಿ ಹೇಳಿದ್ರು, ಆರ್ಟ್ ಡೈರೆಕ್ಷನ್ ಬಗ್ಗೆ ಹೇಳಿದ್ರಿ, ತುಂಬಾ ಶ್ರದ್ಧೆ ಇಟ್ಟು ಮಾಡಿದೆ ಅಂತ ಹೇಳಿದ್ರಿ. ಡಾನ್ಸ್ ಅಂದ್ರಿ, ಶ್ರದ್ಧೆ ಇಟ್ಟು ಕಲಿತೆ 3 ತಿಂಗಳಲ್ಲಿ ಅಂದ್ರೆ. ಸೊ ನಿಮ್ಮ ಶ್ರದ್ಧೆ ಬಗ್ಗೆ ಐ ಥಿಂಕ್ ವಿ ನೋ ಅ ಲಾಟ್. ಇದು ಈಗ ಆಯ್ತು, ಆಗಿದೆಯಾ? ಸ್ವಲ್ಪ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಬೌಲಲ್ಲಿ ಸರ್ವ್ ಮಾಡ್ಕೊಂಡ್ಬಿಡೋಣ. ಓಕೆ. ನಾನು ಖರ್ಜೂರದ ಪಾಯಸ ಆ್ಯಕ್ಚುಲಿ ಇದು ಸಕ್ಕರೆ ಹಾಕಿ ಮಾಡ್ತೀರಿ ಅಂತ ಕಾಯ್ತಾ ಇದ್ದೆ. ಆ್ಯಕ್ಚುಲಿ ಊರ್ ಬೆಲ್ಲ ಆದರೆ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟ್. ಅದೇನು ಊರ್ ಬೆಲ್ಲ? ನೀವು ಮೋಸ್ಟ್ಲಿ ಟೇಸ್ಟ್ ಮಾಡಿರ್ತೀರಂತ ಆವೆ ಬೆಲ್ಲ, ಜೋನಿ ಬೆಲ್ಲ ಅಂತಾರಲ್ಲ, ಅದು ಹಾಕಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ. ಕರೆಕ್ಟ್, ಅದಂತರ ಸ್ಪೆಷಲ್ ಫ್ಲೇವರ್ ಅದು. ಬೌಲ್ ಕೊಡ್ಲಾ? ಇದಿಷ್ಟು ಗಟ್ಟಿಯಾಗೇ ಇರುತ್ತಾ? ಇಲ್ಲ, ಸ್ವಲ್ಪ ನೀರಾಗಿರುತ್ತೆ. ಇವತ್ತು ಸ್ವಲ್ಪ ಗಟ್ಟಿಯಾಗಿದೆ. ಓಕೆ. ಅವರವರ ಟೇಸ್ಟಿಗೆ ತಕ್ಕಂತೆ ಖರ್ಜೂರ ಪಾಯಸ ನಿಮಗೋಸ್ಕರ ರೆಡಿ ಇದೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಒಳ್ಳೆ ಈ ಮಟ್ಟದಲ್ಲೆಲ್ಲ ಎಲೆ ಕೊನೆಗೆ ಪಾಯಸ ಬಡಿಸ್ತಾರಲ್ಲ, ಆ ಕನ್ಸಿಸ್ಟೆನ್ಸಿ ಇದೆ. ನೀವು ಒಂದು ಯಾವುದಕ್ಕೂ ರೆಡಿ ಮಾಡಿ ಇಟ್ಕೊಂಡಿರಿ. ಓಕೆ, ಆಮೇಲೆ ರೀಕ್ಯಾಪ್ ನೋಡಿ ಇವತ್ತು ನನಗೋಸ್ಕರ ಪ್ಲೀಸ್. ಸ್ವೀಟ್ ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ? ಕರೆಕ್ಟಾಗಿದೆ, ಟ್ರೈ ಮಾಡಿ. ನಾನು ಆ್ಯಕ್ಚುಲಿ ಸಕ್ಕರೆ ಹಾಕಿ ಮಾಡಿರೋ ಪಾಯಸ ಕುಡ್ದಿದ್ದೀನಿ. ಖರ್ಜೂರದ್ದು ಬೆಲ್ಲದ್ದು ಒಂಥರ ಬೇರೆನೇ ರುಚಿ. ನೀವು ಹೇಳಿದ್ದಕ್ಕೋಸ್ಕರ ಟೇಸ್ಟ್ ಮಾಡ್ತಾ ಇದ್ದೀನಿ. ಖಂಡಿತ ತುಂಬಾ ಚೆನ್ನಾಗಿದೆ. ಗುಡ್ ಅಲ್ಲ? ಆಗ್ಬೋದು. ಇಲ್ಲ, ಸಾಕಾಯ್ತು, ನಿಜವಾಗ್ಲೂ ಚೆನ್ನಾಗಿತ್ತು. ಖರ್ಜೂರದ ಪಾಯಸ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬಂದೇ ಬಿಡಿ. ಖರ್ಜೂರದ ಪಾಯಸ ಮಾಡುವ ವಿಧಾನ: ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಒಣ ಖರ್ಜೂರವನ್ನು ಚೆನ್ನಾಗಿ ಬೇಯಿಸಿಕೊಳ್ಳಿ. ಬೇಯಿಸಿದ ಒಣ ಖರ್ಜೂರವನ್ನು ನುಣ್ಣಗೆ ಮಿಕ್ಸಿ ಜಾರಿನಲ್ಲಿ ಹಾಕಿ ರುಬ್ಬಿಕೊಳ್ಳಿ. ಇನ್ನೊಂದು ಪಾತ್ರೆಯಲ್ಲಿ ರುಬ್ಬಿದ ಖರ್ಜೂರ, ತೆಂಗಿನ ಹಾಲು, ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ. ಈಗ ಸ್ವಲ್ಪ ತುಪ್ಪ ಹಾಗೂ ಏಲಕ್ಕಿ ಪುಡಿ ಹಾಕಿ ಸರ್ವ್ ಮಾಡಿದರೆ ಖರ್ಜೂರದ ಪಾಯಸ ಸವಿಯಲು ಸಿದ್ಧ. ನೋಡಿದ್ರಿ ಅಲ್ಲ? ಹಾಗೆ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬಂದ್ಬಿಡಿ, ಅಷ್ಟರಲ್ಲಿ ನಾವು ನೆಕ್ಸ್ಟ್ ರೆಸಿಪಿಗೆ ರೆಡಿ ಆಗ್ಬಿಡ್ತೀವಿ. ಸೊ ಟೇಕ್ ಅ ಬ್ರೇಕ್. ನಿಮ್ಮ ನೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ ಸಂಚಿಕೆಗೆ ಸ್ವಾಗತ. ಸೊ ಕಾರ್ತಿಕ್ ಅವರೇ, ಹೆಂಗ್ ನೋಡ್ತಾ ನಿಂತ್ಬಿಟ್ಟಿದ್ರಿ ಕಾರ್ತಿಕ್ ಅವರೇ? ಅಲ್ಲ, ನೀವು ನನ್ನ ಕಳಿಸೋ ಪ್ಲಾನಲ್ಲಿ ಇದ್ರೋ ಅಥವಾ ಇನ್ನೂ ಏನಾದರೂ ಗೊತ್ತಾಗ್ತಾ ಇಲ್ಲ, ಅದಕ್ಕೋಸ್ಕರ. ಓಕೆ ವೀಕ್ಷಕರೇ, ಟಾಟಾ ಬೈ ಬೈ, ಹೋಗಿ ಬನ್ನಿ. ಥ್ಯಾಂಕ್ ಯು. ನಿಂತ್ಕೊಳ್ರಿ, ಎರಡು ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ ತಾನೆ ರೆಸಿಪೀಸ್? ಅಂದ್ರೆ ಇನ್ನೊಂದು ಮಾಡಬೇಕು ಅಂತ. ಖಂಡಿತ ಮಾಡಬೇಕು. ಯಾವ್ದು ಮಾಡ್ತೀರಾ? ಇನ್ನೊಂದು ಸ್ವೀಟ್. ಹಲ್ವಾ ತಿಂದ್ರಿ, ಪಾಯಸ ತಿಂದ್ರಿ, ತಂಪಾಗಿ ಇದನ್ನ ಕುಡಿರಿ. ಆದ್ರೆ ಸ್ವೀಟು ಅದೇ ಮಾವಿನ ಹಣ್ಣಿನ ರಸಾಯನ ಮಾಡ್ತೀನಿ. ಅದು ಮಾಡ್ತೀವಿ ಅಂದ್ರೆ ನಾವು ಬೇಡ ಅನ್ನೋದೇ ಇಲ್ಲ, ಖಂಡಿತ ಅನ್ನಲ್ಲ. ನನ್ನ ಫೇವ್ರೆಟ್ ಅದು. ನಮ್ಮ ಕಡೆ ಏನೇ ಊಟ ಸಮಾರಂಭ ಇದ್ರೆ ಮಾವಿನ ಹಣ್ಣು ಸೀಸನಲ್ಲಿ ಲಾಸ್ಟ್ಗೆ ಮಾವಿನ ಹಣ್ಣು ರಸಾಯನ ಬರಲೇಬೇಕು. ಇದನ್ನ ಕುಡಿದ್ರೆ ನಿಮಗೆ ತಂಪಾಗುತ್ತೆ, ಅದನ್ನ ಮಾಡೋಣ. ಸೂಪರ್. ಸೊ ನಂಗೆ ಆಕ್ಚುಲಿ ರಸಾಯನ ತುಂಬಾ ಇಷ್ಟ. ಸೊ ಏನೇನು ಬೇಕು ಅಂತ ಹೇಳ್ಬಿಡಿ ರಸಾಯನ ಮಾಡೋದಕ್ಕೆ ಅಂತ. ಮಾವಿನ ಹಣ್ಣಿನ ರಸ, ಬೆಲ್ಲ, ಕಾಯಿ ಹಾಲು, ಸ್ವಲ್ಪ ಲಾಸ್ಟ್ಗೆ ಸ್ವಲ್ಪ ಹಾಕೋದಕ್ಕೆ ಎಳ್ಳು. ಎಳ್ಳು ಏನೆಲ್ಲ ಟೋಟಲಿ ಡಿಫ್ರೆಂಟ್ ಇದು. ನಾವು ಮಾಡೋ ರಸಾಯನಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಹೌದಲ್ಲ? ನೀವು ಬಾಟ್ಲಿಯಲ್ಲಿ ಬರುತ್ತಲ್ವಾ, ಅದು ಮಾಡೋದು ಅನ್ಸುತ್ತೆ.
ಅದಲ್ಲ ನಾವು ಸಕ್ಕರೆ ಎಲ್ಲ ಹಾಕಿ ಗೋಡಂಬಿ ಎಲ್ಲ ಹಾಕಿ ಏನೋ ಬೇರೆ ತರ ಮಾಡ್ತೀವಿ. ಇವೆ ಏನ್ ಕೊಡ್ಲಿ ನಿಮ್ಗೆ ಫಸ್ಟ್ ನಂಗೆ ಬೌಲ್ ಕೊಡಿ. ಇದು ಕೊಡ್ಲಾ? ಓಕೆ. ಫಸ್ಟ್ ಇದಕ್ಕೆ ಕಾಯಿ ಹಾಲು ಹಾಕೊಳ್ಳೋಣ. ಓಕೆ. ಸ್ಪೂನ್ ಕೊಡಿ, ಸ್ವಲ್ಪ ಬೆಲ್ಲ ಹಾಕೋಣ. ನಿಮ್ ಕಡೆ ಸಕ್ಕರೆಗಿಂತ ಜಾಸ್ತಿ ಬೆಲ್ಲ ಉಪಯೋಗ ಮಾಡ್ತೀರಾ? ಹೌದು ಹೌದು, ಸಕ್ಕರೆನೂ ಯೂಸ್ ಮಾಡ್ತಾರೆ, ಬಟ್ ಬೆಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ. ಓಕೆ ಓಕೆ. ಇನ್ನು ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ. ನಂಗೆ ಇಷ್ಟ ಈ ಮಿಕ್ಸ್ ಮಾಡೋ ಕೆಲಸ, ನಂಗೆ ಭಾರಿ ಇಷ್ಟ ನೋಡಿ. ಥ್ಯಾಂಕ್ ಯು. ಸೊ ಕರಾಟೆ ಕಲಿಯೋದಕ್ಕೆ ಏನು ಸ್ಫೂರ್ತಿ? ಕರಾಟೆ ಕಲಿಬೇಕು ಅಂದ್ರೆ ಅದಕ್ಕೂ ಒಂದು ಸ್ಟೋರಿ ಇದೆ. ಹೇಳಿ ದಯವಿಟ್ಟು. ಒಂದ್ಸಲಿ ನನಗೆ ಫಿಲ್ಮ್ ನೋಡೋ ತುಂಬಾ ಚಟ. ನಾನು ಚಿಕ್ಕವನಿರ್ಬೇಕಾದ್ರೆ ಏನ್ ಮಾಡಿದ್ದಾರೆ, ನನ್ನ ಫ್ರೆಂಡ್ ಒಬ್ರು ಮಠದಲ್ಲಿ ತಾನು ನೋಡ್ಕೊಂಡು ಬಂದಿರೋ ಟಿಕೆಟ್ನ ನನಗೆ ತಂದು ಕೊಟ್ರು. ನನ್ಗೆ ಅಲ್ಲಿವರೆಗೂ ನಾನು ಥಿಯೇಟ್ರಿಗೆ ಹೋಗಿಲ್ಲ. ಈ ಟಿಕೆಟ್ ಇದೆ ತಗೊಂಡೋಗು ಅಂತ. ಏನ್ ಮಾಡಿದೆ, ನಾನು ಹೋದೆ, ಇನ್ನೊಬ್ಬರನ್ನ ಕರ್ಕೊಂಡು ಹೋದೆ, ಹೋಗ್ಬಿಟ್ಟೆ ಸೀದಾ ಒಳಗಡೆ ಕೂತಿದ್ದೀನಿ. ಎಲ್ಲ ಹುಡ್ಕೊಂಡು ಬಂದ್ರು, ಟಾರ್ಚ್ ಹಾಕಿದ್ರು, ನನ್ನ ನೋಡಿದ್ರು, ಟಿಕೆಟ್ ತೋರಿಸಿದ್ರು, ನಾನು ಟಿಕೆಟ್ ತೋರಿಸ್ದೆ. ಹೊರಗೆ ಬಾ ಅಂದ್ರು. ಹೊರಗೆ ಬಾ ಅಂದ್ರು, ಬಂದೆ. ನಾನು ನನಗೇನು ಗೊತ್ತಾಗಿಲ್ಲ. ಬಂದ ಕೂಡಲೇ ಒಂದೇಟು ಹೊಡೆದ್ಬಿಟ್ರು. ಹಿಂದೆನೂ ನೋಡಿಲ್ಲ ಮುಂದೆನೂ ನೋಡಿಲ್ಲ, ಹೊಡೆದ್ಬಿಟ್ರು. ನನ್ಗೆ ಏನಯ್ಯ ಅಂತ ಕೇಳಿದೆ. ಮತ್ತೆ ಅವನು ಮತ್ತೆ ಹೊಡಿಯಕ್ಕೆ ಶುರು ಮಾಡಿದೆ. ನಾನೇನು ಮಾಡಿದೆ, ಮತ್ತೆ ಇವನ ಹತ್ರ ಕೈ ಸಿಕ್ಕಿದ್ರೆ ನನಗೆ ಇನ್ನೂ ಹೊಡಿತಾನೆ ಅಂತ ಹೇಳ್ಬಿಟ್ಟು ಚಿಕ್ಕವನಿದೆ ತುಂಬ, ಓಡಕ್ಕೆ ಶುರು ಮಾಡಿದೆ. ಒಂದು 4 ಜನ ಬಂದರು. 4 ಜನ ಹಿಡಿದ್ಬಿಟ್ಟು ಅವರು ಸೇರ್ಕೊಂಡು ಹೊಡೆದ್ಬಿಟ್ರು. ಇವಾಗಲಿದ್ದಾರೆ. ಫಿಲ್ಮಿ ಆಗಿದೆ ಇದು ಕತೆ. ಎಷ್ಟು ವರ್ಷದಿಂದ ಇದು? ಇದು ಸಾಧಾರಣ ಒಂದು 8-9 ವರ್ಷ ಹಿಂದೆ. ತುಂಬ ಚಿಕ್ಕವನಿದೆ. ಆಮೇಲೆ ನಾನು ತಿಂದೆ ಅವಾಗ. ಆಮೇಲೆ ಹೇಳಿದೆ, ನಾನು ಈ ರೀತಿ ಬಂದಿರೋದು, ಮಠದಿಂದ ಬಂದಿರೋದು, ಸೊ ಹಿಂಗೆ ಆಗಿದೆ ಅಂತ ಹೇಳಿದೆ. ಬಿಟ್ರು. ಮತ್ತೆ ಇವತ್ತಿಗೂ ಅವ್ರು ಇದಾರೆ ಅಲ್ಲಿ, ನಾನು ಮುಂದೆ ನಿಂತ್ಕೊಳ್ಳಲ್ಲ ಮಾತ್ರ. ಅದಕ್ಕೋಸ್ಕರ ನಾನು ತುಂಬಾನೇ ಅವಾಗ್ಲೇ ಅನ್ಕೊಂಡೆ, ಅದಕ್ಕೆ ಅಂತಲ್ಲ, ಬಟ್ ನನಗೆ ಗ್ರಿಜ್ ಸ್ಟಾರ್ಟ್ ಆಯ್ತು ಅವತ್ತಿಂದ. ಏನಂದ್ರೆ ನೆಕ್ಸ್ಟ್ ಟೈಮ್ ಅವ್ರ ಕಡೆ ಇರೋರು ಬೇರೆ ಕ್ಲಾಸಿಂದ ಎಲ್ಲ ಅಟೆಂಡ್ ಆಗ್ತಾ ಇದ್ರು, ಬಟ್ ನಾನು ಡಿಸ್ಟ್ರಿಕ್ಟ್ ಲೆವೆಲ್ ಎಲ್ಲ ಹೋಗಿದ್ದೆ, ಪಾರ್ಟಿಸಿಪೇಷನ್ ಮಾಡಿದ್ದೆ. ಒಂದ್ ಟೈಮಲ್ಲಿ ನಾನು ಮುಂದೆ ಯಾರು ನಿಂತ್ಕೊಳ್ತಿರ್ಲಿಲ್ಲ ಫೈಟ್. ಇಲ್ಲ, ಆ ರೀತಿ ಏನಿಲ್ಲ, ಬಟ್ ಓಕೆ, ಸೆಲ್ಫ್ ಡಿಫೆನ್ಸ್ಗೋಸ್ಕರ ಕಲ್ತಿದ್ದೀನಿ. ಒಳ್ಳೇದು, ಒಂದು ಒಳ್ಳೆ ವಿದ್ಯೆ ಅಂತ. ಖಂಡಿತ ಖಂಡಿತ. ಸೊ ಯಾವ ಬೆಲ್ಟ್ ಇದ್ದೀರಿ ಇವಾಗ ಸದ್ಯಕ್ಕೆ? ಬ್ಲ್ಯಾಕ್ ಬೆಲ್ಟ್ ಆಗಿದೆ. ಆಗೋಗಿದೆ. ಸೂಪರ್ ರೀ. ಅದು ಮಾವಿನ ಹಣ್ಣಿನ ರಸ ಎಲ್ಲ ಹಾಕ್ಬಿಡೋಣ. ಓಕೆ. ಥಿಕ್ ಪಲ್ಪ್ ತೆಗೆದಿಟ್ಕೊಂಡಿದ್ದೀರಲ್ಲ? ಆಕ್ಚುಲಿ ಇದು ತಿಕ್ಕಾಗಿದೆ, ತಿನ್ನಾಗಿದ್ರು ಓಕೆ, ಪರವಾಗಿಲ್ಲ. ಇನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಇಷ್ಟ ಅಲ್ಲ ಮಾಡಿ. ಇವಾಗ ಸ್ವಲ್ಪ ಬಾಣಲೆಯಲ್ಲಿ ಎಳ್ಳು ಸ್ವಲ್ಪ ಹುರ್ಕೊಳ್ಳೋಣ. ಹಂಗೆ ಹುರಿಯೋದ ಅಥವಾ ತುಪ್ಪ ಗಿಪ್ಪ ಎಣ್ಣೆ ಏನ್ ಬೇಡ, ಹಾಗೆ ಹುರಿಯೋದು. ಸ್ವಲ್ಪ ನಾಟಕದವರಾದ್ರೆ ಒಂದು ಡೈಲಾಗ್ ಹೇಳಿ ಅನ್ಬೋದು, ಡ್ಯಾನ್ಸರ್ ಆದ್ರೆ ಅತ್ಲಾಗೆ ನವರಸಗಳು ತೋರಿಸಿ ಅನ್ಬೋದು. ಕರಾಟೆ ನಾವು ಧೈರ್ಯ ಮಾಡಲ್ಲ. ನಿಮಗೋಸ್ಕರ ಡೈಲಾಗ್ ಹೇಳಿದೀನಿ ಬಿಡಿ. ನಮಗೆ ಉಪೇಂದ್ರ ಅವರು ಅಂದ್ರೆ ತುಂಬಾ ಇಷ್ಟ. ಹೌದಾ? ಹೇಳಿಪ್ಪ ದಯವಿಟ್ಟು. ಐ ಲಾಕ್ ಹೆಡ್ ಕಾಂತ, ಐ ಲಾಕ್ ಹೆಡ್, ಮಿಸ್ಟರ್ ಆಫ್ ಬ್ಯೂಟಿ ಅಂಡ್ ಇಂಟೆಲಿಜೆಂಟ್. ಕಲೆ ಇಲ್ಲದ ತಲೆ ಇಲ್ಲ ಕಾಂತ, ಕಲೆಗೆ ಬೆಲೆ ಕಟ್ಟುವ ಈ ತಲೆ ಇರುವವರೆಗೂ ಶಿಲೆ ಕಾಣುವುದಲ್ಲದೆ ತಲೆಯಲ್ಲಿ ಕಾಣುವುದೇ ಕಾಂತ. ಮೋಹದ ಮಲೆಯಲ್ಲಿ ಬಲಿದಾಡುತ್ತಿರುವ ನನಗೆ ನಿನ್ನ ರೂಪದ ನೆಲೆಯಲ್ಲೊಂದು ಬಲೆ ಕೊಟ್ಟರೆ, ನಿನ್ನ ರೂಪದ ಬಲೆಯಲ್ಲೊಂದು ನೆಲೆ ಕೊಟ್ಟರೆ ನೀ ಆ ಬಲೆಯಲ್ಲ ಕಾಂತ. ಸ್ವಲ್ಪ ಮಿಸ್ಟೇಕ್ ಆಯ್ತು. ಪರವಾಗಿಲ್ಲ. ಅಯ್ಯೋಪ್ಪ, ಇಷ್ಟು ಹೇಳಿದ್ರೆ ಹೆಚ್ಚು. ಆಕ್ಚುಲಿ ನಮ್ಗೆ ಇವತ್ತಿನ ತನಕ ಡೈಲಾಗ್ ಪೂರ್ತಿ ಅರ್ಥನೇ ಆಗಿಲ್ಲ. ಆಕ್ಚುಲಿ ನಮಗೆ ಆ ಫಿಲಮ್ಗಿಂತ ಜಾಸ್ತಿ ಅವ್ರ ಡೈಲಾಗ್ ಇಷ್ಟ. ಅದೇ ಸಖತ್ತಾಗಿದೆ ಅವ್ರ ಡೈಲಾಗ್ ಡೆಲಿವರಿ. ಸೊ ಇದು ರೆಡಿ ಆಗೋ ಹೊತ್ತಿಗೆ ನಾನೊಂದು ಬ್ರೇಕ್ ತಗೊಂಡು ಬರ್ತೀನಿ. ಆದರೆ ನಿಮಗೆ ಬೇಕಿಲ್ಲ, ನೀವು ಮಾಡಬೇಕು. ಮಾವಿನ ಹಣ್ಣಿನ ರಸಾಯನ ರೆಡಿ ಆಗ್ತಾ ಇದೆ, ರಸರಸವಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲದಕ್ಕೂ ಮುಂಚೆ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಈಗ ಒಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಸಂಚಿಕೆಗೆ ಸ್ವಾಗತ.
ಆಹಾ ಓಕೆ ಇದು ಹುರಿದಾಗಿದೆ. ಹುರಿದಿದೆ ಎಲ್ಲ ಆಗಿದೆ. ಅದೇನ್ ಎಳ್ಳು ಅಂತ ಈಗ ಅರ್ಥ ಆಗತ್ತೆ. ಬಟ್ ಈಗ ಅರ್ಥ ಆಗುತ್ತೆ. ನಿಮ್ಗೆಲ್ಲ ಕ್ವಶನ್ಗೆ ಆನ್ಸರು ಸ್ವಲ್ಪ ಹೊತ್ತಲ್ಲೇ ಸಿಗುತ್ತೆ. ಹೌದು. ಸೌಂಡ್ ಕೊಡಿ. ಓಕೆ ಎಸ್. ಮಾವಿನ ಹಣ್ಣಿನ ರಸಾಯನ ನಿಮಗೋಸ್ಕರ ರೆಡಿ. ಥ್ಯಾಂಕ್ ಯು ಸೊ ಮಚ್. ಏನ್ ಈ ಕಲರ್ ಇದೆ ಅಂತ ಯೋಚನೆ ಮಾಡ್ಬೇಡಿ, ಕಾಯಿ ಹಾಲು ಹಾಕಿದ್ರೆ ಇನ್ ಯಾವ ಕಲರ್ ಬರುತ್ತೆ ಅಲ್ವಾ? ಖಂಡಿತವಾಗ್ಲೂ. ಸೊ ದೂರ ಹೋಗ್ಬಿಟ್ರೆ ಟೆನ್ಷನಾ? ನೀವು ಮೊದಲು ಟೇಸ್ಟ್ ಮಾಡಿ. ಚೆನ್ನಾಗಿದೆಯಾ? ಆ ಕಾಯಿ ಹಾಲಿನ ಫ್ಲೇವರು ಏನ್ ಚೆನ್ನಾಗಿದೆ ಗೊತ್ತಾ, ಸಖತ್ ರಿಫ್ರೆಶಿಂಗ್ ಆಗಿದೆ. ಮಾಡಿದ್ದಕ್ಕಾಗಾದ್ರೆ ಸಾರ್ಥಕ ಆಯ್ತು ಅಂತ. ಓ ಖಂಡಿತ ಸೂಪರ್ ಹಿಟ್ಟು, ಸಾರ್ಥಕ ಆಯ್ತು. ತಗೊಳ್ಳಿ, ಅದು ತುಂಬಾ ಸಿಕ್ಕಿದೆ, ಅದಕ್ಕೋಸ್ಕರ ಸ್ಪೂನ್ ತಗೊಂಡೆ ನಾನು. ಸಖತ್ತಾದಲ್ಲ? ಓಹೋ ಓಹೋ, ಯಾಕೆ ವರ್ಷ ಚೇಂಜ್ ಆಗ್ತದ? ಚೆನ್ನಾಗಿದೆ, ನಾವು ಮಾಡ್ಬೋದು ಅಂತ ನಾನು ಕಲಿತೆ ಇಲ್ಲಿ ಬಂದು. ತುಂಬಾ ಚೆನ್ನಾಗಿದೆ ಆಕ್ಚುಲಿ ನೀವು ಮಾಡಿದ 3 ರೆಸಿಪೀಸ್ ತುಂಬಾನೇ ಚೆನ್ನಾಗಿತ್ತು. ಜೊತೆಗೆ ನಿಮ್ಮ ಮಾತು, ನೀವು ಪಾಪ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳೋದಕ್ಕೂ ನಿಜವಾಗ್ಲೂ ಇರೋದಕ್ಕೂ ಅರ್ಥಾರ್ಥಕ್ಕೆ ಸಂಬಂಧ ಇಲ್ಲ ಅಂತ ಅಜಗಜಾಂತರ ವ್ಯತ್ಯಾಸ ಇದೆ. ಜೊತೆಗೆ ಎಲ್ಲಕ್ಕಿಂತ ಆಶ್ಚರ್ಯ ಏನಂದ್ರೆ ಅಷ್ಟು ಚೆನ್ನಾಗಿ ಆ ನೆಗೆಟಿವ್ ರೋಲ್ನ ಪೋರ್ಟ್ರೇ ಮಾಡ್ತಾ ಇದೀರಲ್ಲ. ಥಿಂಕ್ ದಟ್ ಇಸ್ ವೆರಿ ನೈಸ್. ಅಂಡ್ ಯಾವತ್ತೂ ಲೈಫಲ್ಲಿ ಆ ಥರ ಆಗಬೇಡಿ, ಈ ಥರನೇ ಇರಿ. ಇದು ಕಾರ್ತಿಕ್, ಅದು ಶಶಾಂಕ್. ಯಾವಾಗಲೂ ಕಾರ್ತಿಕ್ ಆಗೇ ಇರಲಿ. ತುಂಬಾ ಚೆನ್ನಾಗಿತ್ತು ನೀವು ಇಲ್ಲಿ ಬಂದಿದ್ದು, ಅಡುಗೆ ಮಾಡ್ಕೊಟ್ಟಿದ್ದು, ತೋರಿಸ್ಕೊಟ್ಟಿದ್ದು ಎಲ್ಲ. ಸೊ ನಿಮ್ಗೇನು ಅನ್ನಿಸ್ತು? ನಿಜವಾಗ್ಲೂ ಸತ್ಯ ಹೇಳ್ಬೇಕು ಅಂದ್ರೆ ಇಷ್ಟು ದಿನ ಮಾಡ್ತಾ ಇರಲಿಲ್ಲ, ನನ್ನ ಫ್ರೆಂಡೇ ಎಲ್ಲ ಮಾಡ್ತಾ ಇದ್ರು ಅಡುಗೆನಾರ. ಇವಾಗ ನಾನು ಮಾಡ್ಬೋದು ಅಂತ ಅನಿಸ್ತಾ ಇದೆ. ಸೊ ಇವಾಗ ಹೋಗಿ ಮಾಡ್ತೀರಾ ರೂಮ್ಗೆ? ಟ್ರೈ ಮಾಡಬೇಕು. ಸೂಪರ್, ಖಂಡಿತ ಮಾಡಿ. ಟ್ಯಾಲೆಂಟ್ ಅಂತೂ ಇಟ್ಟಿದ್ದೀರಾ. ಸೊ ಒಂಚೂರು ಕಷ್ಟಪಟ್ಟರೆ ಆಗುತ್ತೆ. ಅಡುಗೆ ಮಾಡೋದಾ? ಖಂಡಿತ. ಇಲ್ಲ ನಮ್ಮ ಗೋಲ್ ರೀಚ್ ಮಾಡೋದು. ಅದಂತೂ ಆಗುತ್ತೆ ಬಿಡಿ, ಡೆಫಿನೆಟ್ಲಿ ಆಗುತ್ತೆ. ಸೊ ಆಲ್ ದಿ ಬೆಸ್ಟ್. ಇದೇ ರೀತಿ ಯಾವಾಗಲೂ ನಿಮ್ಮ ಹಾರ್ಡ್ ವರ್ಕ್ ಮುಂದುವರಿಲಿ ಆ್ಯಂಡ್ ಎಲ್ಲದರಲ್ಲೂ ಸಕ್ಸಸ್ ಸಿಗಲಿ ಅಂತ ಹೇಳ್ತಾ ನಮ್ಮ ಈಸ್ಟರ್ನ್ ಮಸಾಲಾ ಕಡೆಯಿಂದ ನಿಮಗೋಸ್ಕರ ಈ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು ಸೊ ಮಚ್. ನೈಸ್ ಮೀಟಿಂಗ್ ಯು. ಸೇಮ್ ಯಾ. ನನಗೆ ಈ ಅಡುಗೆ ಪ್ರೋಗ್ರಾಮ್ಗೆ ನೀವು ಕರೆಸಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ಸುವರ್ಣ ಚಾನಲ್ಗೂ ಅಷ್ಟೇ ನನಗೆ ಈ ಒಳ್ಳೆ ವೇದಿಕೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್. ಬಾಯ್. ನೋಡಿದ್ರಲ್ಲ, 3 ರೆಸಿಪೀಸ್ ನೋಟ್ ಮಾಡ್ಕೊಂಡ್ರಲ್ಲ. ಇವತ್ತಿಗಿಷ್ಟೇ ಸಾಕು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ರೆಸಿಪೀಸ್ ಒಂದಿಗೆ, ಮತ್ತಷ್ಟು ಮಸ್ತಿಯೊಂದಿಗೆ ನಾನು ನಿಮ್ಮ ಜೊತೆ ಇರ್ತೀನಿ. ನಿಮ್ಮ ನಂದಿನಿ. ಅಲ್ಲಿವರೆಗೂ ನಮಸ್ಕಾರ.